Hello everyone, a warm welcome to Sankalpa Learning Solutions. Good evening dear students. Yes, let's continue the remaining concept regarding excretory products and their elimination. In today's session, let's learn about mechanism of concentration of the filtrate. Okay, mechanism of the concentration of the filtrate. ನಿನ್ನೆ ಏನ್ ನೋಡಿದ್ವಿ ನಾವು how urine formation takes place in the renal tubule, ಯಾವೆಲ್ಲ ಪಾರ್ಟ್ಸ್ ಇದೆ, ಬ್ರೌನ್ಸ್ ಕ್ಯಾಪ್ಸೂಲ್, ಗ್ಲಾಮುರಲಸ್, ಓಕೆ, ಇದೆಲ್ಲ ಹೇಗೆ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ವಿ. ಓಕೆ, ಸೊ ಆಫ್ಟರ್ ದ ಕಲೆಕ್ಷನ್ ಆಫ್ ದ ಫಿಲ್ಟ್ರೇಟ್, ಇದನ್ನ ನಾವು ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡಾದ್ಮೇಲೆ ಇಲ್ಲಿಂದ ಬೌಮನ್ಸ್ ಕ್ಯಾಪ್ಸೂಲ್ ಇಂದ ಆಚೆ ಬರೋ ಫಿಲ್ಟ್ರೇಟ್ ಏನಿದೆ ಕಂಪ್ಲೀಟ್ ಆಗಿ ಡೈಲ್ಯೂಟ್ ಆಗಿರುತ್ತೆ. ಓಕೆ, ಡೈಲ್ಯೂಟ್ ಫ್ಲೂಯಿಡ್ ವಿಚ್ ಕಮ್ ಔಟ್ ಫ್ರಮ್ ದ ಬ್ರೌನ್ಸ್ ಕ್ಯಾಪ್ಸೂಲ್ ಆರ್ ಗ್ಲಾಮುರಲಸ್ that should be concentrated before urinate. Okay, that should be concentrated. ಅಂದ್ರೇನು, ಡೈಲ್ಯೂಟ್ ಆಗಿರುವಂತ ಫ್ಲೂಯಿಡ್ ಏನಿದೆ, ಫಿಲ್ಟ್ರೇಟ್ ಏನಿದೆ, ಅದು ಯೂರಿನೇಷನ್ ಆಗೋಕ್ಕಿಂತ ಮುಂಚೆ ಏನಾಗಬೇಕು, ಕಾನ್ಸಂಟ್ರೇಟ್ ಆಗಬೇಕು. ಸಚ್ ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್ ಈಸ್ ನೌನ್ ಆಸ್ concurrent mechanism of the urine. ಅರ್ಥ ಆಗ್ತಿದೆಯಾ? concurrent mechanism of the urine in nephron. ನೆಫ್ರಾನ್ ಎಲ್ಲಿ ಬರುತ್ತೆ? ಅಫ್ಕೋರ್ಸ್ ಕಿಡ್ನಿ ಬರೋದಲ್ವಾ. ಇಲ್ಲಿ ನೋಡಿ, ಇದು ಒಂದು ಪಿರಾಮಿಡ್. ನಾವು ಕಿಡ್ನಿ ಶೇಪ್ ಅಲ್ಲಿ ನೋಡ್ತೀವಲ್ವಾ, ಕಿಡ್ನಿ ಶೇಪ್ ಅಲ್ಲಿ ಪ್ರತಿಯೊಂದೂ ಮೆಡುಲರಿ ರೇ ಒಳಗಡೆಗೆ ಒಂದು ಪಿರಾಮಿಡ್ ಶೇಪ್ ಲೈಕ್ ಈ ತರ ಇರುತ್ತೆ. ಅದ್ರ ಒಳಗಡೆ ಇರುವಂತ ಪ್ರತಿಯೊಂದು ನೆಫ್ರಾನ್ ಏನಿದೆ ಇದೇ ಫಂಕ್ಷನ್ ಫಿಲ್ಟ್ರೇಟ್ ನ ಕ್ಯಾರಿ ಔಟ್ ಮಾಡ್ತಾ ಇರುತ್ತೆ. ಸೊ ದ ಈಚ್ ಪಿರಾಮಿಡ್ ಈಸ್ ಡಿವೈಡೆಡ್ ಇಂಟು ಮೇಜರ್ಲಿ 3 ಸೆಕ್ಷನ್. ಈ ಕಂಪ್ಲೀಟ್ ಪಿರಾಮಿಡ್ ಏನಿದೆ ಅದನ್ನ ನಾವು 3 ಸೆಕ್ಷನ್ ಆಗಿ ಮಾಡಿದಾಗ ಇದು ಇನ್ನರ್ ಕಾರ್ಟೆಕ್ಸ್, ಇಟ್ಸ್ ಔಟರ್ ಕಾರ್ಟೆಕ್ಸ್, inner medullary ray, outer medullary ray, and then this is the upper portion is the cortex. ಕಾಣಿಸ್ತಿದ್ಯಾ? ಎಸ್, ಇಲ್ಲಿ ನೋಡಿ, ಇಲ್ಲಿ ಗ್ಲಾಮುರಲಸ್ ಪಾರ್ಟಿಷನ್ ಎಲ್ಲಿ ಬರುತ್ತೆ? ಕಾರ್ಟೆಕ್ಸ್ ಏರಿಯಾದಲ್ಲಿ ಬರುತ್ತೆ. ಕಂಪ್ಲೀಟ್ ಆಗಿ ಕಾಣಿಸ್ತಿದೆ ಅಲ್ವಾ? ಗ್ಲಾಮುರಲಸ್ ಬಲ್ಬ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ಬಲ್ಬ್ ಲೈಕ್ ಸ್ಟ್ರಕ್ಚರ್ ಏನ್ ಮಾಡುತ್ತೆ? ಫಿಲ್ಟ್ರೇಷನ್ ಮಾಡ್ತಾ ಹೋಗುತ್ತೆ. ಫೈನಲಿ ಫಿಲ್ಟರ್ ಆಗಿರೋದು ಡೈಲ್ಯೂಟ್ ಆಗಿರೋದ್ರಿಂದ ಅದನ್ನ ಕಾನ್ಸಂಟ್ರೇಟ್ ಮಾಡೋ ಏರಿಯಾ ಎಲ್ಲಿದೆ ಇದನ್ನ ನಾವು ಕಂಪ್ಲೀಟ್ ಆಗಿ ಏನ್ ಹೇಳ್ತೀವಿ? ಹೆನ್ಲೀಸ್ ಲೂಪ್ ಅಂತ ಹೇಳ್ತೀವಿ. ಹೆನ್ಲೀಸ್ ಲೂಪ್ ಈ ತರ ಯು ಶೇಪ್ಡ್ ಸ್ಟ್ರಕ್ಚರ್ ಇದೆ ಅಲ್ವಾ, ಯು ಶೇಪ್ ಟ್ಯೂಬ್ ಇಲ್ಲಿದೆ ನೋಡಿ. ಅದು ಎಲ್ಲಿದೆ? ಔಟರ್ ಮೆಡುಲರಿ ಕಾನ್ಸಂಟ್ರೇಷನ್ ಅಲ್ಲಿ ಇದೆ, ಔಟರ್ ಮೆಡುಲರಿ ಏರಿಯಾದಲ್ಲಿ ಇದೆ, ಸೆಕ್ಷನ್ ಅಲ್ಲಿ. ದೆನ್ ಕಲೆಕ್ಟಿಂಗ್ ಡಕ್ಟ್ ಎಲ್ಲಿದೆ? ಮೇಜರ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಿಗೆ ಬಂದು ಕೊನೆ ಆಗುತ್ತೆ ಇದು? ದ ಇನ್ನರ್ ಮೆಡುಲರಿ ವಿಚ್ ಈಸ್ ಕಂಪ್ಲೀಟ್ಲಿ ಕನೆಕ್ಟೆಡ್ ವಿತ್ ದ ಯೂರಿನರಿ ಬ್ಲಾಡರ್. ಅಂದ್ರೆ ಏನು? ಫೈನಲ್ ಆಗಿ ಎಂಡ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ?
ಯೂರಿನರಿ ಬ್ಲಾಡರ್, ಯೂರಿನ ಕಲೆಕ್ಷನ್ ಮಾಡೋದಕ್ಕೆ ಒಂದು ಪಾಕೆಟ್ ತರ ಸ್ಟ್ರಕ್ಚರ್ ಇರುತ್ತಲ್ವ, ಅದು ಅಲ್ಲಿಗೆ ಕನೆಕ್ಟ್ ಆಗಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ಪೋರ್ಷನ್ ಏನಾಗಿದೆ ಮೆಡುಲರಿ ಪಿರಮಿಡ್ ಅಲ್ಲಿ ಪ್ರತಿಯೊಂದು ಪೋರ್ಷನ್ ಏನಾಗಿದೆ, ಪ್ರತಿಯೊಂದು ಸೆಕ್ಷನ್ ಏನಾಗಿದೆ, ಫಿಲ್ಟ್ರೇಷನ್ ಮಾಡೋದಕ್ಕೆ ಅದರದ್ದೇ ಆದ ಒಂದು ಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ. ಓಕೆ, ಎಸ್, ದಿಸ್ ಇಸ್ ದ ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್. ಓಕೆ, ಎಸ್, ಇಲ್ಲಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿ. ಇದನ್ನ ನಾವೇನ್ ಹೇಳ್ತೀವಿ, ಯು ಶೇಪ್ಡ್ ಸ್ಟ್ರಕ್ಚರ್. ಯು ಶೇಪ್ಡ್ ಸ್ಟ್ರಕ್ಚರ್ ಅಲ್ವಾ? ದ ಕಂಪ್ಲೀಟ್ ಸ್ಟ್ರಕ್ಚರ್, ಯು ಶೇಪ್ಡ್ ಸ್ಟ್ರಕ್ಚರ್ ಈಸ್ ನೋನ್ ಆಸ್ ಹೆನ್ಲೀಸ್ ಲೂಪ್. ಇದನ್ನ ನಾವೇನ್ ಹೇಳ್ತೀವಿ, ಡಿಸೆಂಡಿಂಗ್. ಡಿಸೆಂಡಿಂಗ್ ಅಂದ್ರೆ ಏನು? ಏರಿಕೆ ಕ್ರಮನ ಇಳಿಕೆ ಕ್ರಮನ? ಡಿಸೆಂಡಿಂಗ್ ಅಂದ್ರೆ ಇಳಿಕೆ ಕ್ರಮ. ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟೆಡ್ ಅಂದ್ರೆ ಏನು, ಫಿಲ್ಟ್ರೇಟ್ ಕಲೆಕ್ಟ್ ಆಗಿರುತ್ತಲ್ವಾ, ಹಾಫ್ ಫಿಲ್ಟ್ರೇಷನ್, ಕಂಪ್ಲೀಟ್ ಆಗಿ ಫಿಲ್ಟ್ರೇಷನ್ ಆಗಿರುವಂತ ಏನ್ ಲಿಕ್ವಿಡ್ ಇದೆ, ಫಿಲ್ಟರೇಟ್ ಏನಿದೆ, ಈ ತರ ಕೆಳಗಡೆ ಡೈರೆಕ್ಷನ್ ಅಲ್ಲಿ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಡಿಸೆಂಡಿಂಗ್ ಲೂಪ್ ಅಂತ ಹೇಳ್ತೀವಿ. ದೆನ್ ದಿಸ್ ಇಸ್ ಅಪ್ಪರ್ ಪೋರ್ಷನ್ ಅಲ್ವಾ, ಇದನ್ನ ಅಸೆಂಡಿಂಗ್ ಲೂಪ್ ಅಂತ ಹೇಳ್ತೀವಿ. ಸೊ ದ ಫಿಲ್ಟ್ರೇಟ್ ಈಸ್ ಕಂಪ್ಲೀಟ್ಲಿ ಮೂವ್ ಟುವರ್ಡ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಎರಡು ಲೂಪಲ್ಲೂ ಕೂಡ ಫಿಲ್ಟ್ರೇಟ್ ಏನಿದೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ದಿಸ್ ಮೂವ್ಮೆಂಟ್ ಆಫ್ ಫ್ಲೂಯಿಡ್ ಇನ್ ಆಪೋಸಿಟ್ ಡೈರೆಕ್ಷನ್ ವಿಚ್ ಕಂಪ್ಲೀಟ್ಲಿ ಕ್ರಿಯೇಟ್ಸ್ ಕಾನ್ಕರೆಂಟ್. ಕಾನ್ಕರೆಂಟ್ ಅಂದ್ರೆ ಏನು, ನೀವು ನದಿಯಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರಲ್ವಾ, ಸುಳಿ ಇದೆ ಅಂತ ಹೇಳಿ, ಆತರ ಕೇಳಿರ್ತೀರ ತಾನೆ, ಹೇಗ್ ಸುಳಿ ಕ್ರಿಯೇಟ್ ಆಗತ್ತೆ, ಏನೋ ಮಧ್ಯ ಹೇಳ್ತಾರೆ ನೋಡಿ, ಹೀಗೆ ಏನು ರಿಂಗ್ ಲೈಕ್ ತರ ಅಪಿಯರ್ ಆಗುತ್ತಲ್ವಾ, ಅಲ್ಲಿ ಹೋದ್ರೆ ಹೊರಗಡೆ ಬರಕ್ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋ ಟೈಮಲ್ಲಿ ಈ ತರ ಹೀಗೆ. ಸೊ ಸಚ್ ಟೈಪ್ ಆಫ್ ಕಾನ್ಕರೆಂಟ್ ಆಕ್ಷನ್ ಈಸ್ ಜನರೇಟೆಡ್ ಡ್ಯೂರಿಂಗ್ ದ ಫ್ಲೋ ಆಫ್ ಇನ್ ಆಪೋಸಿಟ್ ಡೈರೆಕ್ಷನ್. ಯಾವುದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಹೋಗುತ್ತೆ, ಫಿಲ್ಟ್ರೇಟ್ ಗ್ಲಾಮರಸ್ ಅಲ್ಲಿ ಫಿಲ್ಟರ್ ಆಗಿ ಬಂದಿರುವಂತ ಲಿಕ್ವಿಡ್ ಏನಿದೆ, ಅದು ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಷನ್ ಆಗೋ ಒಂದು ಹಂತದಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಸಚ್ ಟೈಪ್ ಆಫ್ ಮೆಕ್ಯಾನಿಸಮ್ ಈಸ್ ನೋನ್ ಆಸ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಓಕೆ, there are majorly 3 steps. Following are the important steps of the counter current mechanism. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಇದೊಂದು ಏನು ಪಿರಮಿಡ್ ಅಂತ ಹೇಳ್ತೀವಲ್ವಾ, ಸೊ ಪಿರಮಿಡ್ ಅಲ್ಲಿ ಇಟ್ಸ್ ಅ ಮೆಡುಲಾ ಅಂಡ್ ದೆನ್ ದಿಸ್ ಇಸ್ ಅಪ್ಪರ್ ಕಾರ್ಟೆಕ್ಸ್, ಕಂಪ್ಲೀಟ್ ಆಗಿ ಕಾರ್ಟೆಕ್ಸ್ ಅಲ್ಲಿರುವಂತದ್ದು. ಫಸ್ಟ್ ಸ್ಟೆಪ್ ಏನು, ದ ಥಿಕ್ ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲಿ ವಿಚ್ ಟ್ರಾನ್ಸ್ಪೋರ್ಟ್ಸ್. ಇಲ್ಲೇನಾಗತ್ತೆ, 2 ಸೆಕ್ಷನ್ ಇದೆ ಹೆನ್ಲಿ ಲೂಪ್ಸ್ ಅಲ್ಲಿ. ಒಂದು ಥಿಕ್ ಆಗಿರುವಂತ ಅಸೆಂಡಿಂಗ್, ಅಸೆಂಡಿಂಗ್ ಅಂದ್ರೆ ಏನು, ಅಪ್ಪರ್ ಡೈರೆಕ್ಷನ್, ಇನ್ನೊಂದು ಡೌನ್ವರ್ಡ್ ಡೈರೆಕ್ಷನ್ ಡಿಸೆಂಡಿಂಗ್ ಲೂಪ್. ಆ ಎರಡೂ ಕೂಡ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಆಕ್ಷನ್ ಅನ್ನ ಮಾಡ್ತಾ ಹೋಗುತ್ತೆ. ದೆನ್ ದ ಸೆಕೆಂಡ್ ಸ್ಟೆಪ್ ಇನ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಇಸ್ ಈಕ್ವಿಲಿಬ್ರೇಷನ್ ಆಫ್ ಡಿಸೆಂಡಿಂಗ್ ಥಿನ್ ಲೂಪ್ ಆಫ್ ಹೆನ್ಲಿ. ನಾನು ಇದನ್ನ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈಕ್ವಿಲಿಬ್ರೇಷನ್ ಏನು, ನೀವೊಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಈಕ್ವಿಲಿಬ್ರಿಯಂ ಮಾಡ್ತೀರಾ ಅಲ್ವಾ, 2 ಸೆಕ್ಷನ್. ಫಾರ್ ಎಕ್ಸಾಂಪಲ್, A plus B undergo reaction which gives ABC. ಓಕೆ, ಇಲ್ಲಿ 2 ಮಾಲಿಕ್ಯೂಲ್ ಇನ್ವಾಲ್ವ್ ಆಗಿರೋದ್ರಿಂದ ಏನ್ ಮಾಡ್ತೀರಾ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲೂ 2 ಅನ್ನ ಆಡ್ ಮಾಡ್ತೀರಾ. ಇದೆ ಅಲ್ವಾ ಬ್ಯಾಲೆನ್ಸಿಂಗ್ ಆಫ್ ದ ರಿಯಾಕ್ಷನ್, ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಅಲ್ವಾ. ಹಾಗೆ ಕೂಡ ಬಾಡಿಯಲ್ಲಿ ಫಿಲ್ಟ್ರೇಟ್ ಆದ್ಮೇಲೆ ಕೆಲವೊಂದು ಅಯಾನ್ಸ್ ಏನಿರುತ್ತೆ, ಹೈಡ್ರೋಜನ್ ಅಯಾನ್, ವಾಟರ್ ಮಾಲಿಕ್ಯೂಲ್ ಅಂಡ್ ದೆನ್ NaCl, the sodium chloride and then water.
there should be always balance between these two molecule. ವಾಟರ್ ಮಾಲಿಕ್ಯೂಲ್ ಜೊತೆಗೆ NaCl ಉಪ್ಪಿನ ಅಂಶ ಕೂಡ ಏನಾಗಬೇಕು, ಬಾಡಿಯಲ್ಲಿ ಕರೆಕ್ಟ್ ಆಗಿ ಎರಡು ಕಡೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಒಂದ್ ಕಡೆ ನೀರ್ ಜಾಸ್ತಿ, ಇನ್ನೊಂದ್ ಕಡೆ ಉಪ್ಪು ಜಾಸ್ತಿ ಆಗ್ಬಾರ್ದು. ಸಾಲ್ಟ್, ಅದನ್ನ ನಾವೇನ್ ಹೇಳ್ತೀವಿ, ಬಾಡಿಯಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಬ್ಲಡ್ ನರ್ಗಳಲ್ಲಿ ಅಥವಾ ಬ್ಲಡ್ ವೆಸಲ್ಸ್ ಅಲ್ಲಿ ಜಾಸ್ತಿ ಆಗ್ಬಾರ್ದು. ಕಿಡ್ನಿಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಆಗ್ಬಾರ್ದು. ಓಕೆ, ಸೊ ದಟ್ ಶುಡ್ ಬಿ ಆಲ್ವೇಸ್ ಬ್ಯಾಲೆನ್ಸ್ಡ್. ಹಾಗಾಗಿ ಏನ್ ಮಾಡುತ್ತೆ ಕಿಡ್ನಿ, ಏನ್ ಮಾಡುತ್ತೆ, ಈ ಕಾನ್ಸಂಟ್ರೇಷನ್ ಅನ್ನ, ವಾಟರ್ ಅಂಡ್ ದೆನ್ ಸಾಲ್ಟ್ ಕಾನ್ಸಂಟ್ರೇಷನ್ ಆರ್ ಬ್ಯಾಲೆನ್ಸ್ಡ್ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ, ದಟ್ ಈಸ್ ಡಿಸೆಂಡಿಂಗ್ ಲೂಪ್. ಇಲ್ಲಿದೆ ಅಲ್ವಾ, ಕೆಳಗಡೆ ಡೈರೆಕ್ಷನ್ ಅಲ್ಲಿ ಹೋಗುವಂತ ಲೂಪ್ ಅಲ್ಲಿ ಈ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಮೇಜರ್ ಆಗಿ ಹೆನ್ಲಿ ಲೂಪಿನ ಫಂಕ್ಷನ್ ಏನು, ಇಕ್ವಿಲಿಬ್ರಿಯಂನ ಮಾಡ್ತಾ ಹೋಗೋದು. ಫೈನಲ್ ಆಗಿ ಎಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಆಯ್ತು, ಬ್ಲಡ್ ವೆಸಲ್ಸ್ ಮತ್ತೆ ಕಿಡ್ನಿಯಲ್ಲಿ, ಆಗ ಕಂಪ್ಲೀಟ್ ಆಗಿ ಯೂರಿನ್ ಏನಾಗುತ್ತೆ, ಕಾನ್ಸಂಟ್ರೇಟೆಡ್ ಆಗುತ್ತೆ. ಫೈನಲ್ ಏನ್ ಮಾಡುತ್ತೆ, ಕಿಡ್ನಿಯಿಂದ ಕಂಪ್ಲೀಟ್ ಆಗಿ ಅನ್ವಾಂಟೆಡ್ ಥಿಂಗ್ ಅಥವಾ ಅನ್ವಾಂಟೆಡ್ ವೇಸ್ಟ್ ಮಟೀರಿಯಲ್ ನ ಆಸ್ ಎ ಫ್ಲೂಯಿಡ್ ಆಗಿ ಫ್ಲೋ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್. ಅಲ್ಲಿ ತನಕನೂ ನಾವು ಏನ್ ಹೇಳ್ತೀವಿ, ಅದನ್ನ ಯೂರಿನ್ ಅಂತ ಹೇಳೋದಿಲ್ಲ, ಫಿಲ್ಟರೇಟ್ ಅಂತ ಮಾತ್ರ ಕನ್ಸಿಡರೇಷನ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಎಸ್. Majorly, the counter current mechanism involves two tubules. ಎರಡು ಕನೆಕ್ಷನ್ ನಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಷನ್ ಆಫ್ ಲಿಕ್ವಿಡ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್ ಆಗ್ತಾ ಹೋಗುತ್ತೆ. ಓಕೆ, ಎರಡು ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಏನಾಗುತ್ತೆ, ಡೈಲ್ಯೂಟ್ ಆಗಿರುವಂತ ಫಿಲ್ಟ್ರೇಟ್ ಏನಾಗುತ್ತೆ, ಕಾನ್ಸಂಟ್ರೇಟ್ ಆಗ್ತಾ ಹೋಗುತ್ತೆ. ಸೊ ಇನ್ ದ ಕೌಂಟರ್ ಕರೆಂಟ್ ಎಕ್ಸ್ಚೇಂಜ್ there is always the requirement of Henle's loop and then the vasa recta. ಓಕೆನಾ? ಇಲ್ಲಿ ಎರಡು ಟ್ಯೂಬ್ಯೂಲ್ಸ್ ಏನಿದೆ ಅಥವಾ ಎರಡು ಟ್ಯೂಬ್ ಏನಿದೆ ಯಾವಾಗ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಯಾವುದರಲ್ಲಿ? ಕೌಂಟರ್ ಕರೆಂಟ್ ಎಕ್ಸ್ಚೇಂಜ್ ಆರ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಆಫ್ ಫ್ಲೂಯಿಡ್ ಕಾನ್ಸಂಟ್ರೇಷನ್. ವ್ಯಾಸ ರೆಕ್ಟ ಅಂದ್ರೇನು? ಕಂಪ್ಲೀಟ್ ಆಗಿ ಬ್ಲಡ್ ವೆಸಲ್ಸ್. ಇಲ್ಲೇನಾಗುತ್ತೆ, ಎಲ್ಲ ಕಡೆನೂ ಬ್ಲಡ್ ವೆಸಲ್ಸ್ ಇದೆ, ಬ್ಲಡ್ ಕ್ಯಾಪಿಲರೀಸ್ ಇದೆ. ಆದ್ರೆ ಪ್ರತಿಯೊಂದು ಆರ್ಗನ್ ಅಲ್ಲಿ ಹೋಗಿ ಅದು ಕನೆಕ್ಷನ್ ಇರುವಾಗ ಆ ಬ್ಲಡ್ ವೆಸಲ್ಸ್ಗೆ ಅದರದ್ದೇ ಆದ ನೇಮಿಂಗ್ ಇದೆ. ಸೊ ಕಿಡ್ನಿಯಲ್ಲಿ ಇರುವಂತ ಕನೆಕ್ಷನ್ ಬ್ಲಡ್ ವೆಸಲ್ ಇರೋದ್ರಿಂದ ಇದನ್ನ ನಾವೇನ್ ಹೇಳ್ತೀವಿ, ವ್ಯಾಸಾ ರೆಕ್ಟ ಅಂತ ಹೇಳ್ತೀವಿ. ಓಕೆ, ನಥಿಂಗ್ ಬಟ್ ಇಟ್ಸ್ ಕಂಪ್ಲೀಟ್ಲಿ ಅ ಬ್ಲಡ್ ವೆಸಲ್ಸ್. ನೀವು ಅದನ್ನ ತುಂಬಾ ಏನೋ ಬೇರೆ ತರದ್ದು ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅ blood vessels. The counter current mechanism which involves mainly two type of tubules. One is Henle's loop, that is U-shaped structure, and then the vasa recta, which is also connected under the Henle's loop. ಅರ್ಥ ಆಗ್ತಿದೆಯಾ? ಇಲ್ಲಿ ಹೆನ್ಲೀಸ್ ಲೂಪ್ ಇದೆ ಅಲ್ವಾ, ಅದ್ರ ಸುತ್ತನೇ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಕೂಡ ಕನೆಕ್ಟ್ ಆಗಿರುತ್ತೆ. ಹೀಗೆ ಬಂದು ಗ್ಲೋಮರಸ್ ಅಲ್ಲಿ ಫಿಟ್ ಆಗಿರುತ್ತೆ. ಓಕೆ, ಈ ಬ್ಲಡ್ ವೆಸಲ್ಸ್ ಇಂದ ಏನಾಗುತ್ತೆ ನಮ್ಗೆ, ಇದು ಕನೆಕ್ಟಿಂಗ್ ಡಕ್ಟ್. ಇದು ಹೆನ್ಲೀಸ್ ಲೂಪ್. ಇದನ್ನ ಹೆಚ್ ಅಂತ ಹೇಳಿ ರಿಪ್ರೆಸೆಂಟ್ ಮಾಡೋಣ, ಇದನ್ನ ವ್ಯಾಸಾ ರೆಕ್ಟ ಅಂತ ಹೇಳಿ ರಿಪ್ರೆಸೆಂಟ್ ಮಾಡೋಣ, ವಿ ಅಂತ ಹೇಳಿ. ಓಕೆ, ಸೊ ದ ಬ್ಲಡ್ ವೆಸಲ್ಸ್ ರನ್ ಅಲಾಂಗ್ ಸೈಡ್ ದ ಲೂಪ್ ಆಫ್ ಹೆನ್ಲಿ in the
opposite direction. So, U-shaped Henle structure ಏನಿದೆ, loop ಏನಿದೆ, ಅದ್ರ ಬಿಸೈಡ್ ಅಥವಾ ಅಲಾಂಗ್ ಸೈಡ್, ಅದ್ರ ಜೊತೆಗೇನೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಟ್ಯೂಬ್ಯೂಲ್. ಅದನ್ನ ನಾವೇನ್ ಹೇಳ್ತೀವಿ, ವ್ಯಾಸ ರೆಕ್ಟ ಅಂತ ಹೇಳ್ತೀವಿ. ಓಕೆನಾ? ಇದು ನಿಮ್ಗೆ ಇಮ್ಯಾಜಿನೇಷನ್ಗೆ ಬಂತು ಅಂತ ಅನ್ಕೊಂಡಿದ್ದೀನಿ. As blood flows down into the medulla, it picks up salts and releases water. Vasa rectadalli, look at here. This is a very good picture. So in that you can easily understand the thing. Illenagate, idu Henle's loop. Descending and then ascending. ಇದು ವ್ಯಾಸರಕ್ತ. ಈ ಥಿನ್ ಆಗಿರುವಂತ ಟ್ಯೂಬ್ಯೂಲ್ ಇದೆಯಲ್ಲ, ಬ್ಲೂ ಕಲರ್ ಅಲ್ಲಿ ಇದೆಯಲ್ವಾ, ಇದು ವ್ಯಾಸರಕ್ತ. ಇಲ್ಲಿ ಬ್ಲಡ್ ಫ್ಲೋ ಆಗ್ತಿರೋ ಹಾಗೇನೆ ಈ ವ್ಯಾಸರಕ್ತದಲ್ಲಿ ಡಿಸೆಂಡಿಂಗ್ ಲೂಪ್ ಅಲ್ಲಿ ಏನಾಯ್ತು, ಈ ಲೂಪ್ ಏನ್ ಮಾಡುತ್ತೆ, ಲೂಪ್ ಅಲ್ಲಿ ಕೆಲವೊಂದು ಫಿಲ್ಟರಿಂಗ್ ಯೂನಿಟ್ ಇರುತ್ತೆ, ಜಸ್ಟ್ ಲೈಕ್ ಫಿಲ್ಟರ್. ಆ ಫಿಲ್ಟರಿಂಗ್ ಯೂನಿಟ್ ಏನ್ ಮಾಡುತ್ತೆ, ಸಾಲ್ಟ್ ನ ಮಾತ್ರ, just a second. Yes. ಕ್ಯಾಪಿಲರಿ ಆಕ್ಷನ್ ಆಗಿರುವಂತ ಈ ಟ್ಯೂಬ್ಯೂಲ್ಸ್ ಏನಿದೆ, ಇಲ್ಲಿ ಸಾಲ್ಟ್ ನ ಮಾತ್ರ, ಯಾವುದು NaCl ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಫೈನಲಿ ವಾಟರ್ನ ಆಚೆಗೆ ರಿಲೀಸ್ ಮಾಡುತ್ತೆ. ಓಕೆ, ಎಲ್ಲಿ ಅದು ವ್ಯಾಸರಕ್ತ, ದಟ್ ಈಸ್ ಇನ್ ಅ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಯಾವಾಗ ಕಿಡ್ನಿಯಲ್ಲಿ ನೆಫ್ರಾನ್ ಜೊತೆಗೆ, ನೆಫ್ರಾನ್ ಅಲ್ಲಿರೋ ಹ್ಯಾಂಡ್ಲಿ ಲೂಪ್ ಅಲ್ಲಿ ಅದ್ರ ಜೊತೆಗೇನೆ ಹೋಗುತ್ತಲ್ವಾ, ಆ ಟೈಮಲ್ಲಿ ಏನ್ ಮಾಡುತ್ತೆ ಇದು, ಆಸ್ ಬ್ಲಡ್ ಫ್ಲೋಸ್ ಡೌನ್ ಇನ್ ಟು ದ ಮೆಡುಲಾ. ಮೆಡುಲಾ ಅಂತಂದ್ರೆ ಏನು, ಇನ್ ಮಿಡಲ್ ಲೇಯರ್. ಹೀಗೆ ಈ ಸೆಕ್ಷನ್ಗೆ ಬಂದಾಗ ಬ್ಲಡ್ ಅಲ್ಲಿರುವಂತ ಸಾಲ್ಟ್ ಕಾನ್ಸಂಟ್ರೇಷನ್ ಏನಿದೆ, NaCl ಅನ್ನ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡಿಕೊಂಡು ಫೈನಲಿ ವಾಟರ್ನ ಆಚೆ ಕಳಿಸುತ್ತೆ. ಅಂಡ್ ಮೇಂಟೈನ್ಸ್ ದ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಇನ್ ದ ಮೆಡುಲಾ ಆಲ್ಸೋ. ಇಲ್ಲಿ ಏನ್ ಮಾಡುತ್ತೆ, ಸಾಲ್ಟ್ ಕಾನ್ಸಂಟ್ರೇಷನ್ ನ ಕೂಡ ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಆಸ್ ಇಟ್ ಫ್ಲೋಸ್ ಬ್ಯಾಕ್, ಹೀಗೆ ಮತ್ತೆ ಈ ಲೂಪ್ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ, ಹೀಗೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋದಾಗ, ಆಸ್ ಇಟ್ ಫ್ಲೋಸ್ ಬ್ಯಾಕ್ ಅಪ್, ಅಪ್ ಅಂದ್ರೇನು, ಮತ್ತೆ ನೆಕ್ಸ್ಟ್ ಹಾಗೆ ಮುಂದೆ ಹೋಗಿ ಮೇಲ್ಗಡೆ ಸೆಕ್ಷನ್ ಅಲ್ಲಿ ಹೋದಾಗ, ಇಟ್ ರಿಲೀಸಸ್ ದ ರಿಮೈನಿಂಗ್ ಸಾಲ್ಟ್. ಇಲ್ಲಿ ಕಂಪ್ಲೀಟ್ ಆಗಿ ಒಂದು 50% ಸಾಲ್ಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡಿದ್ರೆ ರಿಲೀಸ್ ಮಾಡಿದೆ, ಮತ್ತೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಗೇನ್ 50% ಸಾಲ್ಟ್ ಅನ್ನ ರಿಮೂವ್ ಮಾಡುತ್ತೆ. ಅಂಡ್ ಪಿಕ್ ಅಪ್ ಸಮ್ ವಾಟರ್, ಇಲ್ಲಿ ರಿಲೀಸ್ ಮಾಡಿ ಮತ್ತೆ ವಾಟರ್ ಮಾಲಿಕ್ಯೂಲ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಎಸ್. ಅಂಡ್ ಪ್ರಿವೆಂಟಿಂಗ್ ದ ಹೈ ಕಾನ್ಸಂಟ್ರೇಷನ್ ಫ್ರಮ್ ಬೀಯಿಂಗ್ ವಾಶ್ಡ್ ಅವೇ. ಹಾಗಾಗಿ ಇಲ್ಲಿ ಒಂದು ಲೂಪ್ ಡೈರೆಕ್ಷನ್ ಹೋಗುವಾಗ, ಮೂವ್ಮೆಂಟ್ ಆಗುವಾಗ ಏನೋ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಏನಿದೆ ಒನ್ ಟೈಮ್ ರಿಮೂವ್ ಆಗುತ್ತೆ, ಇನ್ನೊಂದು ಟೈಮ್ ಕೂಡ ರಿಮೂವ್ ಆಗುವಾಗ ವಾಟರ್ ಮಾಲಿಕ್ಯೂಲ್ನ ಮತ್ತೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ದ ಕೌಂಟರ್ ಕರೆಂಟ್ ಆಕ್ಷನ್. ಓಕೆ, ಇಲ್ಲಿ ಕಂಪ್ಲೀಟ್ ಆಗಿ ಯು ಶೇಪ್ ಇಂದ ಟರ್ನ್ ಆಗುವಾಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಾಲ್ಟ್ ಅನ್ನ ಆಚೆ ಹಾಕಿ ಮತ್ತೆ ಆಗಿ ವಾಟರ್ ಮಾಲಿಕ್ಯೂಲ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಲ್ಲಿಗೆ ಬ್ಲಡ್ ಅಲ್ಲಿರುವಂತ ಸಾಲ್ಟ್ ಕಾನ್ಸಂಟ್ರೇಷನ್ ಆಚೆ ಬಂತು ಅಲ್ವಾ. ಈಗ ನಾವು ಹೆನ್ಲೀಸ್ ಲೂಪ್ ಏನ್ ಮಾಡುತ್ತೆ, ಯೂರಿಯಾ ಇರುತ್ತೆ, ಫಿಲ್ಟರೇಟ್ ಆಗಿ ಬಂದಿರುವಂತ ಯೂರಿಯಾ ಏನಿದೆ, ಯೂರಿಯಾ ಆಲ್ರೆಡಿ ವಾಟರ್ ಕಂಟೆಂಟ್ ಏನ್ ರಿಲೀಸ್ ಆಗಿದೆ, ವಾಟರ್ ಮಾಲಿಕ್ಯೂಲ್ ಸಮ್ ಮಾಲಿಕ್ಯೂಲ್ ಏನಿದೆ ಅದನ್ನ ಮಾತ್ರ ಪಿಕಪ್ ಮಾಡಿಕೊಂಡು ಫೈನಲ್ ಆಗಿ ಅಸೆಂಡಿಂಗ್ ಲೂಪ್ ಇಂದ ಯಾವುದಕ್ಕೆ ಬರುತ್ತೆ, ಕಲೆಕ್ಟಿಂಗ್ ಡಕ್ಟ್ಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ದ ಮೇಜರ್ ಮೆಕ್ಯಾನಿಸಮ್ ಆಫ್ ವಾಟರ್ ಅಂಡ್ ಸೋಡಿಯಂ ಕ್ಲೋರೈಡ್.
all these molecule involvement or movement is always takes place in the concentration gradient and also against the concentration gradient. Concentration gradient ಅಂದ್ರೇನು? It's a passive transport. Passive transport ಅಂದ್ರೇನು? ಸುಮ್ಮನೆ ವಾಟರ್ ಮಾಲಿಕ್ಯೂಲ್ ಬ್ಲಡ್ ವೆಸಲ್ಸ್ ಇಂದ ರಿಲೀಸ್ ಆದ್ಮೇಲೆ ಹೆನ್ಲೀಸ್ ಲೂಪ್ ಏನ್ ಮಾಡುತ್ತೆ? ಇಸ್ಕೊಳ್ಳುತ್ತೆ. ಅದನ್ನ ನಾವು ಪ್ಯಾಸಿವ್ ಮಾಲಿಕ್ಯೂಲ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಆದ್ರೆ ಅಸೆಂಡಿಂಗ್ ಅಲ್ಲಿ ಅಂದ್ರೆ ಈ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಹೋಗುವಾಗ ಏನಾಗುತ್ತೆ? ಇದು ಕಂಪ್ಲೀಟ್ ಆಗಿ ಆಕ್ಟಿವ್ ಮಾಲಿಕ್ಯೂಲ್ ಮೂವ್ಮೆಂಟ್ ಆಗುತ್ತೆ. ಅಂದ್ರೇನು? ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಗೇನ್ಸ್ಟ್ ಆಗಿ, ಅಂದ್ರೇನು? ಮಾಲಿಕ್ಯುಲರ್ ವಾಟರ್ ಮಾಲಿಕ್ಯೂಲ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಆ ತರ ಮೂವ್ಮೆಂಟ್ ಅನ್ನ ನಾವು ಆಕ್ಟಿವ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಆಕ್ಟಿವ್ ಮಾಲಿಕ್ಯೂಲ್ ಮೂವ್ಮೆಂಟ್ ಆಫ್ ದ ವಾಟರ್ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಯೂರಿನ್ ಜೊತೆಗೆ ವಾಟರ್, ಕೆಲವು ಮಾಲಿಕ್ಯೂಲ್ಗಳು ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಈ ಮೆಕ್ಯಾನಿಸಮ್, ವಾಟರ್ ಆಚೆ ಹೋಗೋದು, ವಾಟರ್ ಇನ್ಸೈಡ್ ಬರುವಂಥದ್ದು. ಯೂರಿಯಾ ಕೆಲವೊಂದು ಟೈಮ್ ಆಚೆ ಹೋಗೋದು, ಮತ್ತೆ ಅದೇನ್ ಮಾಡುತ್ತೆ? ಫ್ಲೂಯಿಡ್ ಕಲೆಕ್ಟಿಂಗ್ ಡಕ್ಟ್ಗೆ ಅಥವಾ ಕಲೆಕ್ಟಿಂಗ್ ಟ್ಯೂಬ್ಯೂಲ್ಸ್ಗೆ ಬಂದು ರೀಚ್ ಆಗುತ್ತೆ. ಸೊ ಫೈನಲಿ ದ ಯೂರಿನ್ ಬಿಕಮ್ ಕಾನ್ಸಂಟ್ರೇಟೆಡ್ ಬೇಸ್ಡ್ ಆನ್ ದ ಇಂಡಿವಿಜುವಲ್. ಓಕೆ, ಯಾವ ಕಲರ್ ಇರುತ್ತೆ ಯೂರಿನ್? ಪೇಲ್ ಯೆಲ್ಲೋ ಕಲರ್. ಪೇಲ್ ಯೆಲ್ಲೋ ಕಲರ್ ಅಂದ್ರೇನು? ಆಲ್ಮೋಸ್ಟ್ ಸ್ಲೈಟ್ ಯೆಲ್ಲೋ ಕಲರ್ ಇರುತ್ತೆ. ಯಾವಾಗ ಡಾರ್ಕ್ ಆಗಿ ಯೆಲ್ಲೋ ಕಲರ್ ಇರುತ್ತೆ, ದೆನ್ ದ ಪರ್ಸನ್ ಆರ್ ಇಂಡಿವಿಜುವಲ್ ಬಿಕಮ್ ಡಿಹೈಡ್ರೇಟೆಡ್. ದ ಇಂಡಿವಿಜುವಲ್ ಏನಾಗ್ತಾರೆ? ಕಂಪ್ಲೀಟ್ ಆಗಿ ಬಾಡಿಯಲ್ಲಿ ನೀರ್ ಇರೋದಿಲ್ಲ. ಎಷ್ಟು ನೀರ್ ಇರುತ್ತೋ ಅದನ್ನ ಯುಟಿಲೈಸ್ ಮಾಡಿ ಫಿಲ್ಟ್ರೇಟ್ ಆಗ್ತಾ ಇರುತ್ತೆ. ಟಾಕ್ಸಿಕ್ ಕಾಂಪೋನೆಂಟ್ ಅನ್ನ ಬಾಡಿಯಿಂದ ಆಚೆ ಹಾಕುತ್ತೆ. ಸೊ ನೀವು ಪ್ರಾಪರ್ ಆಗಿ ನೀರ್ ಕುಡಿತಾ ಇಲ್ಲ ಅಂತಂದ್ರೆ, ಅಗೇನ್ ಯೂರಿಯಾ ಅನ್ನೋ ಕೆಮಿಕಲ್ ಮಾಲಿಕ್ಯೂಲ್ ಏನಿದೆ ಕಂಪ್ಲೀಟ್ ಆಗಿ ಬೋನ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಬೋನ್ಸ್ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಬ್ಲಡ್ ವೆಸಲ್ಸ್ ಅಲ್ಲಿ, ಬೋನ್ಸ್ ಅಲ್ಲಿ, ಹಾಗೆ ಅಕ್ಯುಮುಲೇಟ್ ಆಗಿ ದಟ್ ಆಲ್ಸೋ ರೀಸನ್ ಫಾರ್ ದ ಫಾರ್ಮೇಶನ್ ಆಫ್ ಗೌಟ್ ಅನ್ನೋ ಒಂದು ಡಿಸೀಸ್ಗೆ ಹೆಲ್ಪ್ ಮಾಡುತ್ತೆ. ಡಿಸೀಸ್ ಸ್ಪ್ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ನೀರು ಕುಡಿಯಕ್ಕೆ ಹೇಳಿದ್ದಾರೆ ಅಂತ ಹೇಳಿ 24/7 ನೀರು ಕುಡಿಯೋದಲ್ಲ. ಅಗೇನ್ ದರ್ ಇಸ್ ಅ way to drink the water in a proper manner. Okay, yes, look at here. This is a Henle's loop and then vasa recta, which both involved in the concentration of the urine. ಅಲ್ಲಿ ನಾವೇನ್ ಮಾಡಿದ್ವಿ? ಡೈರೆಕ್ಷನ್ ಅನ್ನು ನೋಡ್ತಾ ಹೋದ್ವಿ ಆ ಡಯಾಗ್ರಾಮ್ ಅಲ್ಲಿ. ಲೆಟ್ಸ್ ಟಾಕ್ ಅಬೌಟ್ ಆನ್ ಸಮ್ ದ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಲ್ಲಿ ನಾವಿಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಹೋಗೋಣ. ಕಾನ್ಸಂಟ್ರೇಷನ್ ಅಂದ್ರೆ ಏನು? ನೀವು ಕೆಮಿಸ್ಟ್ರಿಯಲ್ಲಿ 1 molar, 1 normality, 1 normal, 0.1 normal ಅಂತೆಲ್ಲ ಹೇಳ್ತಿರಲ್ವಾ? ದಟ್ ಈಸ್ ದ ಕಾನ್ಸಂಟ್ರೇಷನ್. ಅದು ಸೊಲ್ಯೂಷನ್ಗೆ ಬಂದಾಗ ನಾವು ಆ ತರ ಹೇಳ್ತೇವೆ. ಅದೇ ಗ್ರಾಮ್ ಅಲ್ಲಿ, ಈಗ ನೀವು ಪೌಡರ್ ಏನೋ ವೇ ಮಾಡ್ತಿದ್ದೀರಿ ಅಂತ ಆದ್ರೆ ಎಷ್ಟು ಗ್ರಾಮ್ ತಗೊಳ್ತೀರಾ? 100 ಗ್ರಾಮ್, 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ ಪೌಡರ್ ಅನ್ನ ಗ್ರಾಮ್ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಲೆಂತ್ ಅನ್ನ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ? ಸೆಂಟಿಮೀಟರ್, ಮೀಟರ್, ಫೀಟ್ ಅಲ್ವಾ? ಆ ತರದ್ರಲ್ಲಿ. ಹೀಗೆ ಪ್ರತಿಯೊಂದು ಅದರದ್ದೇ ಆದ ಒಂದು ಯೂನಿಟ್ ಇದೆ. ಸೊ ಇಲ್ಲಿ ನಾವು ಫಿಲ್ಟರೇಟ್ ಆರ್ ಯೂರಿನ್ ಕಾನ್ಸಂಟ್ರೇಷನ್ ಅನ್ನ ನಾವು ಬಾಡಿಯಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಆಸ್ಮಾಲಿಟಿ ಅಥವಾ ಮೋಲಾರ್ ಕಾನ್ಸಂಟ್ರೇಷನ್. ಆಸ್ಮಾಲಿಟಿ ಆರ್ ಆಸ್ಮಾರಿಟಿ. ಹೀಗೆ ಈ ಯೂನಿಟ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. Look at here. Again, I'm concentrating on the place of the pyramid and then Henle's loop. Illi, this is a complete cortex and this is outer medulla and then this is inner medulla. Okay, yes.
ಇಲ್ಲಿ ನೋಡಿ, ಇದನ್ನ ನಾವು ಗ್ಲಾಮುರಲಸ್ ಅಂತ ಹೇಳ್ತೇವೆ. ಆಫ್ಟರ್ ಫಿಲ್ಟರೇಷನ್, ಕಂಪ್ಲೀಟ್ ಫಿಲ್ಟ್ರೇಷನ್, the glomerulus filtrate have the concentration of the filtrate. Filtrate ಎಷ್ಟಿರುತ್ತೆ? ಫಿಲ್ಟರ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ? ಜಸ್ಟ್ 300 m ಅಥವಾ ಮೋಲಾರ್, 300 ಮೋಲಾರ್. ಈ 300 ಮೋಲಾರ್ ಅನ್ನೋದೇನಿದೆ ತುಂಬಾ ಡೈಲ್ಯೂಟ್ ಆಗಿರುವಂತ ಕಾನ್ಸಂಟ್ರೇಷನ್, ತುಂಬಾ ಡೈಲ್ಯೂಟ್ ಆಗಿರುವಂತ ಕಾನ್ಸಂಟ್ರೇಷನ್. ಓಕೆ, ಸೊ ಫೈನಲಿ ಇಟ್ runs in the PCT. PCT ಅಂದ್ರೇನು? Proximal convoluted tube. ಇಲ್ಲಿ ಅಗೇನ್ 300 ಕಾನ್ಸಂಟ್ರೇಷನ್ ಆಗುತ್ತೆ. ಫೈನಲಿ ಇಲ್ಲಿ ಥಿಕ್ನೆಸ್ ನೋಡಿ, ಜಾಸ್ತಿ ಇರುವಂತದ್ದು ಕಡಿಮೆ ಆಗುತ್ತೆ. ಇಲ್ಲಿ ಒಂದೊಂದೇ ಡ್ರಾಪ್ಗಳು ರಿಲೀಸ್ ಆದಾಗ ಈ ಫಿಲ್ಟ್ರೇಟ್ ಅಲ್ಲಿರುವಂತ ಡೈಲ್ಯೂಟ್ ಅಂತಂದ್ರೆ ಏನು? ನಾರ್ಮಲ್ ಆಗಿ ನೀವೇನ್ ಮಾಡ್ತೀರಾ, ವಾಟರ್ನ ಮಿಕ್ಸ್ ಮಾಡಿರ್ತೀರಾ ಅನ್ನೋದು ಜನರಲ್ ಆಗಿರುವಂತ ಕಾನ್ಸೆಪ್ಟ್. ಈ ವಾಟರ್ ಮಾಲಿಕ್ಯೂಲ್ ಒಂದೊಂದೇ ಡ್ರಾಪ್ ಇಂದ ಏನಾಗುತ್ತೆ, ಆಚೆಗೆ ಹೋಗುತ್ತೆ. ಸೊ ಸಪೋಸ್ ಇಲ್ಲಿ ಸೋಡಿಯಂ ಕ್ಲೋರೈಡ್ 300 ಮೋಲಾರ್ ಇದೆ ಅಂತಂದ್ರೆ, ನೆಕ್ಸ್ಟ್ ಡಿಸೆಂಡಿಂಗ್ ಡೈರೆಕ್ಷನ್ ಅಲ್ಲಿ ಹೋಗುವಾಗ ಇದು ಕಾನ್ಸಂಟ್ರೇಷನ್, ಸೋಡಿಯಂ ಕಾನ್ಸಂಟ್ರೇಷನ್ ಏನಾಗುತ್ತೆ, ಸಾಲ್ಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಒಂದೊಂದೇ ಇನ್ಕ್ರೀಸ್ ಆಗುತ್ತೆ. 400, ನೆಕ್ಸ್ಟ್ 600, ನೆಕ್ಸ್ಟ್ 900. ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಆಚೆ ಹೋಗುತ್ತೆ. ಓಕೆ, ಅಂಡ್ ಫೈನಲಿ at the position of Henle's loop, it become highly concentrated, the 1200 molar. Okay, 1200 molar. It become 1200 molar. ಎಲ್ಲಿ? ಔಟರ್ ಮೆಡುಲಾದಲ್ಲಿ 1200 ಮೋಲಾರ್ ಕಾನ್ಸಂಟ್ರೇಷನ್ ಆಗುತ್ತೆ ಸಾಲ್ಟ್. ಓಕೆ, ಫೈನಲಿ ಅಗೇನ್ ದ ಫಿಲ್ಟ್ರೇಟ್ ಮೂವ್ ಅಪ್ವರ್ಡ್ಸ್. ಇಲ್ಲೇನ್ ಮಾಡುತ್ತೆ, ಫಿಲ್ಟ್ರೇಟ್ ಹಾಗೆ ಇರುತ್ತಾ? ಇಲ್ಲ, ಲೂಪಲ್ಲಿ ಮತ್ತೆ ಮೇಲ್ಗಡೆ ಹೋಗುತ್ತೆ. ಅಪ್ವರ್ಡ್ ಡೈರೆಕ್ಷನ್ ಇಲ್ಲಿ ಮೂವ್ಮೆಂಟ್ ಆದಾಗ ಅಗೇನ್ ಇಟ್ ಶೋ ಅ ಥಿಕ್ ಲೂಪ್. ಇಲ್ಲಿ ಥಿಕ್ ಲೂಪ್ ಇರೋದ್ರಿಂದ ಏನಾಗುತ್ತೆ, ಈ ಥಿಕ್ ಲೂಪ್ ಏರಿಯಾ ವಿಚ್ ಫೆಸಿಲಿಟೇಟ್ ದ ಎಂಟ್ರಿ ಆಫ್ ವಾಟರ್ ಮಾಲಿಕ್ಯೂಲ್ ಅಗೇನ್. ಥಿಕ್ ಆಗಿರುವಂತ ಅಸೆಂಡಿಂಗ್ ಲೂಪ್ ಅಲ್ಲಿ ಏನ್ ಮಾಡುತ್ತೆ, ವಾಟರ್ ಮಾಲಿಕ್ಯೂಲ್ ನ ಮತ್ತೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ 1200 ಮೋಲಾರ್ ಇರುವಂತದ್ದು ಫೈನಲಿ ಇಟ್ ರೆಡ್ಯೂಸಸ್ ಟು 700, and again the urea is also released or mixed from the vasa recta. Vasa recta ದಲ್ಲಿರುವಂತ ಯೂರಿನ್ ಕೆಲವೊಂದು ಮಾಲಿಕ್ಯೂಲ್ಗಳು ಹಾಗೆ ಉಳ್ಕೊಂಡಿರೋದೇನಾಗುತ್ತೆ, ಮತ್ತೆ ಏನ್ ಮಾಡುತ್ತೆ, ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲಿ ಜೊತೆಗೆ ಮಿಕ್ಸಪ್ ಆಗುತ್ತೆ. ದೆನ್ ದ osmolality becomes 700, and then again 400 ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಸಾಲ್ಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಯ್ತು. ಇಲ್ಲಿ ಅಗೇನ್ ವಾಟರ್ ಮಾಲಿಕ್ಯೂಲ್ ಎಂಟರ್ ಆಗ್ತಾ ಹೋಗುತ್ತೆ. ಫೈನಲಿ ಇಟ್ ರೀಚಸ್ ಟು 200, and then at the end of the ascending loop it becomes finally 100 molar urine concentration. Finally it reaches to the collecting duct, and the concentration always in 100 molar. ಅರ್ಥ ಆಗ್ತಿದ್ಯಾ? 100 ಮೋಲಾರ್ಗೆ ಬಂದು ರೀಚ್ ಆಗುತ್ತೆ. ಇದು ಎಲ್ಲಿ? ಹೆನ್ಲೀಸ್ ಲೂಪ್ ಅಲ್ಲಿ. ಅದೇ ಇಲ್ಲೇನಾಗುತ್ತೆ, ಮತ್ತೊಂದು ವ್ಯಾಸಾರೆಕ್ಟ ಅನ್ನೋದು ಕೂಡ ಇದೆ. ಅದು ಏನ್ ಮಾಡುತ್ತೆ, ಇದ್ರ ಜೊತೆಗೇನೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಹೀಗೆ ಕನ್ಸ್ಟ್ರಕ್ಟ್ ಆಗಿರುವಂತದ್ದು ಅದು. ಅಲ್ಲೂ ಕೂಡ ಇದೇ ಕಾನ್ಸಂಟ್ರೇಷನ್ ನಲ್ಲಿ ಮೂವ್ ಆಗ್ತಾ ಇರುತ್ತೆ. ಬ್ಲಡ್ ಫ್ರಾಮ್ ಎಫರೆಂಟ್ ಆಟ್ರಿಯೋಲ್ 300 ಆಗುತ್ತೆ, 300 ಮೋಲಾರ್. ಇಲ್ಲಿ ಮೂವ್ಮೆಂಟ್ ಏನಾಗುವಂಥದ್ದು, ಸೋಡಿಯಂ ಕ್ಲೋರೈಡ್ ಅಂಡ್ ದೆನ್ ವಾಟರ್. ಕಂಪ್ಲೀಟ್ ಆಗಿ ವಾಟರ್ ಮಾಲಿಕ್ಯೂಲ್ ಆಚೆ ಆಯ್ತು. 400, 600, 900, and then at the loop space 1200 molar.
Finally, again it reduces. Again water molecule enters from the Henle's loop. Henle's loop ಅಲ್ಲಿ ಎಲ್ಲ ರಿಲೀಸ್ ಆಗಿರೋದನ್ನ ವ್ಯಾಸರಕ್ತ ತಗೊಳುತ್ತೆ. ವ್ಯಾಸರಕ್ತದಲ್ಲಿ ರಿಲೀಸ್ ಆಗಿರೋದೆಲ್ಲ ಕೂಡ ಹೆನ್ಲಿಗೆ ಬಂದು ಹೆನ್ಲಿ ಲೂಪ್ ಅಲ್ಲಿ ತಗೊಳುತ್ತೆ. ಹಾಗಾಗಿ ಎರಡೂ ಕೂಡ ಕೌಂಟರ್ ಆಕ್ಷನ್ ಅಲ್ಲಿ ಏನ್ ಮಾಡುತ್ತೆ, ಆಸ್ಮಾಲಿರಿಟಿ ಅಥವಾ ಕಾನ್ಸಂಟ್ರೇಷನ್ ಆಫ್ ದ ಯೂರಿನ್ ಅನ್ನ ಎಕ್ಸ್ಚೇಂಜ್ ಮಾಡ್ತಾ ಹೋಗುತ್ತೆ. Okay. So finally the urine concentration become 100 molar. ಅರ್ಥ ಆಗ್ತಿದೆಯಾ? ಇದೇನಾಯ್ತು, ರೀಚ್ ಆಯ್ತು. ಎಲ್ಲಿಗೆ ರೀಚ್ ಆಗುತ್ತೆ? ಬ್ಲಾಡರ್ಗೆ ರೀಚ್ ಆಯ್ತು. ದಿಸ್ ಇಸ್ ಅ ಫಿಲ್ಟರಿಂಗ್ ಯೂನಿಟ್ ಅಲ್ವಾ? ಕಂಪ್ಲೀಟ್ ಆಗಿ ಎರಡು ಕಿಡ್ನಿ ಸೈಡ್ ಇಂದ ಪ್ರತಿಯೊಂದು ಪಿರಮಿಡ್ ಅಲ್ಲೂ ಕೂಡ ರಿಲೀಸ್ ಆಗಿರುವಂತ ಕಾನ್ಸಂಟ್ರೇಟೆಡ್ ಯೂರಿನ್ ಏನಿದೆ, ಈ ಯುರೆಥ್ರಾ ಅನ್ನೋ ಒಂದು ಕನೆಕ್ಟಿಂಗ್ ಟ್ಯೂಬ್ಯೂಲ್ ಅಲ್ಲಿ ನಮ್ಗೆ ಬ್ಲಾಡರ್ ಅಲ್ಲಿ ಫಿಲ್ ಆಗುತ್ತೆ. Finally, after filtering, the concentrated filtrate or urine which is collected in the urinary bladder. So, the fully filled urinary bladder which stimulate the sensory signal that signals the brain, central nervous system. ಹೈಪೋಥಲಾಮಸ್ ರೀಜನ್ ಅನ್ನ ಏನ್ ಮಾಡುತ್ತೆ, ಪಾನ್ಸ್ ಅನ್ನೋದು ನೋಡಿದಿವಲ್ವಾ ಆಲ್ರೆಡಿ ನಾವು, ಪಾನ್ಸ್ ಅಲ್ಲಿ ಅಲ್ಲಿಗೆ ಟ್ರಿಗರ್ ಮಾಡುತ್ತೆ. ಸೊ ಪ್ರತಿಯೊಂದು ನರ್ವ್ ಎಂಡಿಂಗ್ ಏನಿದೆ ಪ್ರತಿಯೊಂದು ಆರ್ಗನ್ಗೆ ಕನೆಕ್ಟ್ ಆಗಿದೆ. ಅರ್ಥ ಆಗ್ತಿದೆಯಾ? ಯಾವಾಗ ಯುರಿನರಿ ಬ್ಲಾಡರ್ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ, ದಟ್ elongates the bladder which move the upward direction. ಮಸಲ್ ಅನ್ನ ಏನ್ ಮಾಡುತ್ತೆ, upward direction ಅಲ್ಲಿ ಮೂವ್ಮೆಂಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ contracts in a upward direction which stimulate the receptor, especially the stretch receptor. This stretch receptor which senses the which sends the signal towards the brain. ಬ್ರೈನಿಗೆ, ಎಸ್ಪೆಷಲಿ ಬ್ರೈನ್ ಅಲ್ಲಿರೋ ಪಾನ್ಸ್ ಏನ್ ಮಾಡುತ್ತೆ, ಸಿಗ್ನಲ್ ಅನ್ನ ಅಪೋಸಿಟ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡುತ್ತೆ. ಫೈನಲಿ ದಿಸ್ ಇನಿಷಿಯೇಟ್ ದ ಮೋಟಾರ್ ನರ್ವ್ಸ್. ಮೋಟಾರ್ ನರ್ವ್ಸ್ ಎಲ್ಲಿಗೆ ಕನೆಕ್ಟ್ ಆಗಿದೆ? ಇಂಟರ್ನಲ್ ಸ್ಪಿಂಕ್ಟರ್ ಇದೇನಾಗಿರುತ್ತೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ. ಯಾವಾಗ ಈ ಸೆನ್ಸರಿ ರೆಸೆಪ್ಟಾರ್ sends the signal to the pons in the brain which immediately activates the motor nerves. ಅಂದ್ರೇನು? ಮೂವ್ಮೆಂಟ್ಗೆ ಮಸಲ್ ಮೂವ್ಮೆಂಟ್ಗೆ ಬೇಕಾಗಿರುವಂತ ಒಂದು ಅಗೇನ್ ಸಿಗ್ನಲ್. ಮೋಟಾರ್ ನರ್ವ್ಸ್ ಅನ್ನ ಎಲ್ಲಿಗೆ ಕನೆಕ್ಟ್ ಆಗಿರುತ್ತೆ? ಯೂಶುವಲಿ ಇಂಟರ್ನಲ್ ಸ್ಪಿಂಕ್ಟರ್ಗೆ ಕನೆಕ್ಟ್ ಆಗಿರುತ್ತೆ, ಮಸಲ್ ಗೇಟ್ಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಈ ಸೆನ್ಸೇಷನ್ ಸಿಗ್ನಲ್ ಪಾಸ್ ಮಾಡುತ್ತೆ, ಫೈನಲಿ ಇಟ್ ಓಪನ್ಸ್ ದ way towards the urethra. ಓಕೆನಾ? ಇಲ್ಲೇನಾಗಿದೆ, ಕ್ಲೋಸ್ ಆಗಿರುವಂತದ್ದು ಏನ್ ಮಾಡುತ್ತೆ, ಓಪನ್ ಅಪ್ ಮಾಡುತ್ತೆ. ಸ್ಪಿಂಕ್ಟರ್ನ ಓಪನ್ ಮಾಡಿದಾಗ ಫೈನಲಿ ಈ ಫಿಲಪ್ ಆಗಿರುವಂತ ಕಾನ್ಸಂಟ್ರೇಟೆಡ್ ಯೂರಿನ್ ಏನಿದೆ ಇಲ್ಲಿ ಥ್ರೂ ದ ಆನಸ್ ಕಂಪ್ಲೀಟ್ ಆಗಿ ಹೊರಗಡೆ ಬರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಎಕ್ಸ್ಟರ್ನಲ್ ಸ್ಪಿಂಕ್ಟರ್. ಇಂಟರ್ನಲ್ ಸ್ಪಿಂಕ್ಟರ್ ಅಲ್ದೇನೆ ಎಕ್ಸ್ಟರ್ನಲ್ ಸ್ಪಿಂಕ್ಟರ್ ಕೂಡ ಓಪನ್ ಅಪ್ ಆಗೋದಕ್ಕೆ ಅಗೇನ್ ಬ್ರೈನ್ ಇಂದ ನರ್ವ್ಸ್ ಅಲ್ಲಿ ಸಿಗ್ನಲ್ ಪಾಸ್ ಆಗ್ಬೇಕು. ಇದು ಯಾವುದು ಮೇಜರ್ ಆಗಿ ರೆಸ್ಪಾನ್ಸಿಬಲ್ ಇದೆ ಇದಕ್ಕೆ?
ಸೊಮ್ಯಾಟಿಕ್ ಮೋಟಾರ್ ಫೈಬರ್. ಮೋಟಾರ್ ಫೈಬರ್ಸ್ ಏನಿರುತ್ತೆ ಎಲ್ಲ ಆರ್ಗನ್ಸ್ ಜೊತೆ ಕನೆಕ್ಟ್ ಆಗಿದೆ, ಅದೇ ತರ ಬ್ಲಾಡರ್ಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಫೈನಲಿ, as and when it gets a signal from the brain, it open up the sphincter, external sphincter as well as the internal sphincter, and it completely releases the urine from the bladder. ಆಗೇನಾಯ್ತು, ಈ ಫಿಲಪ್ ಆಗಿರುವಂತ ಬ್ಲಾಡರ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಎಂಪ್ಟಿ ಆಗುತ್ತೆ. ಅಂಡ್ ಫೈನಲಿ ಅಗೇನ್ ಇಟ್ ಕ್ಲೋಸಸ್ ಬ್ಯಾಕ್. ಇದು ಹಾಗೆ ಓಪನ್ ಇರೋದಿಲ್ಲ. ಸೊ ಫೈನಲಿ ಅದ್ರ ಆಕ್ಷನ್ ಆದ್ಮೇಲೆ ಅದೇನಾಗುತ್ತೆ, ಕಂಪ್ಲೀಟ್ ಆಗಿ ಈ ಎರಡು ಮಸಲ್ಸ್ಗಳು ಕ್ಲೋಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಆಕ್ಷನ್ ಈಸ್ ನೋನ್ ಆಸ್ ನ್ಯೂರಲ್ ಕಂಟ್ರೋಲ್ ಆಫ್ ಮಿಕ್ಟ್ಯೂರೇಷನ್. ಏನ್ ಹೇಳಿ, ಮಿಕ್ಟ್ಯೂರೇಷನ್. ವಾಟ್ ಈಸ್ ಮಿಕ್ಟ್ಯೂರೇಷನ್? ಇಟ್ಸ್ ಆಕ್ಷನ್ ಆಫ್ ಯೂರಿನೇಟಿಂಗ್. ಯೂರಿನೇಟಿಂಗ್ ಅಂತಂದ್ರೇನು, ಇವು ಕಂಪ್ಲೀಟ್ ಬ್ಲಾಡರ್ ಅನ್ನ ಎಂಟಿ ಮಾಡೋ ಪ್ರಾಸೆಸ್ ಅನ್ನ ನಾವೇನ್ ಹೇಳ್ತೀವಿ, ಯೂರಿನೇಷನ್. The action of urinating system is totally controlled by the brain and the nerve system. ಅರ್ಥ ಆಗ್ತಿದೆಯಾ? ಎಸ್. ಹಾಗಾಗಿ ಎಲ್ಲದು ಯಾವುದಕ್ಕೆ ಕನೆಕ್ಷನ್ ಆಗಿರುವಂತದ್ದು, ಬ್ರೈನಿಗೆ ಕನೆಕ್ಷನ್ ಆಗಿರುವಂತದ್ದು. ಇಲ್ಲಿ ನೋಡಿ, ಇದೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ. ಈ ಎರಡು ನರ್ವ್ ಎಂಡಿಂಗ್ಸ್ ಕಾಣಿಸ್ತಿದೆ ಅಲ್ವಾ, ಪಾಯಿಂಟ್, ರೆಡ್ ಕಲರ್ ಫಸ್ಟ್ ಪಾಯಿಂಟ್ ಅಂಡ್ ದೆನ್ ಬ್ಲೂ ಕಲರ್ ಸೆಕೆಂಡ್ ಪಾಯಿಂಟ್. ಸೊ ಇದೆಲ್ಲಿ ಬರುತ್ತೆ, ಈ ಪೋರ್ಷನ್ ಎಲ್ಲಿ ಬರುತ್ತೆ, ಸ್ಪೈನಲ್ ಕಾರ್ಡ್ ಎಂಡ್. ಸ್ಪೈನಲ್ ಕಾರ್ಡ್ ಎಂಡ್ ಎಲ್ಲಿ ನಮ್ಗೆ ಬೆನ್ನಿನ ಕೊನೆ ಭಾಗದಲ್ಲಿ, ಅಂದ್ರೆ ಏನು, ಬ್ಯಾಕಿನ ಕಂಪ್ಲೀಟ್ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿಗೆ ಬರುವಂತದ್ದು ಈ ಪೋರ್ಷನ್. ನೀವೇನಾದ್ರೂ ಆಕ್ಸಿಡೆಂಟಲಿ ಆ ಏರಿಯಾಗೆ ಹೊಡ್ತಾ ಬಿತ್ತು ಅಂತಾದ್ರೆ, ಇಟ್ ಕಂಪ್ಲೀಟ್ಲಿ ಲಾಸಸ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸಿಸ್ಟಮ್ ಆಫ್ ಯುರೆತ್ರಾ. ಯುರೆತ್ರಾ ಏನಾಗುತ್ತೆ, ಸ್ಪಿಂಕ್ಟರ್ ಏನಿದೆ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗುತ್ತೆ. ಹಾಗಾಗಿ ಡ್ರೈವ್ ಮಾಡುವಾಗ ಅಥವಾ ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಸ್ ಆದಾಗ ಏನಾಗುತ್ತೆ, ಇಲ್ಲಿ ಏನಾದ್ರೂ ಏಟ್ ಆಯ್ತು ಅಂತಂದ್ರೆ ಇಟ್ ಕಂಪ್ಲೀಟ್ಲಿ ಲಾಸಸ್ ದ ಕನೆಕ್ಷನ್ ಬಿಟ್ವೀನ್ ದ ಬ್ರೈನ್ ಅಂಡ್ ದ ದಿಸ್ ಮಸಲ್ ಕಾಂಟ್ರಾಕ್ಷನ್. ಹಾಗಾಗಿ ನೀವೇನೇ ಯೂರಿನ್ ಫಿಲಪ್ ಆದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಕೆಲವೊಬ್ಬ ಪೇಷಂಟ್ಸ್ಗೆ ಕಂಪ್ಲೀಟ್ ಆಗಿ ಆಚೆ ಹೋಗ್ತಾ ಇರುತ್ತೆ. ದಟ್ ಕಂಡೀಷನ್ ಇಸ್ ನೋನ್ ಆಸ್ ಯೂರಿನ್ ಲೀಕೇಜ್ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಈ ಸ್ಪಿಂಕ್ಟರ್ ಏನಿದೆ, ಮಸಲ್ ಗೇಟ್ ಏನಿದೆ, ಕಂಪ್ಲೀಟ್ ಆಗಿ ಲೂಸ್ ಆಗಿರುತ್ತೆ, ಅಥವಾ ಇಲ್ಲಿ ಬ್ರೈನ್ ಕನೆಕ್ಷನ್ ಪ್ರಾಪರ್ ಆಗಿ ಆಗ್ತಾ ಇರೋದಿಲ್ಲ, ಕ್ಲೋಸ್ ಆಗೋದಿಲ್ಲ, ಜೊತೆಗೆ ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡೋದಿಲ್ಲ. ಬ್ಲಾಡರ್ ಅದ್ರ ಕೆಪಾಸಿಟಿನ ಕಳ್ಕೊಂಡಿರುತ್ತೆ. ಈವನ್ ಚಿಕ್ಕ ಮಕ್ಕಳಲ್ಲಿ ಹಾಗೇನೆ, ಅವ್ರನ್ನ ಹೊಡೆಯುವಾಗ ಈ ಏರಿಯಾದಲ್ಲಿ ಎಲ್ಲಾದ್ರೂ ಏಟು ಬಿತ್ತು ಅಂತ ಆದ್ರೆ ಚೆನ್ನಾಗಿ ಅವರಿಗೆ, ಚಿಕ್ಕ ಮಕ್ಕಳಲ್ಲಿ ಅದೇನು ಆ ಏರಿಯಾ ಇನ್ನು ಡೆವಲಪ್ ಆಗಿರೋದಿಲ್ಲ. ಸೊ ಏನಾದ್ರೂ ಅಕಸ್ಮಾತ್ ಅಥವಾ ನೋಯಿಂಗ್ಲಿ ಅವರಿಗೆ ಅದನ್ನ ಹರ್ಟ್ ಮಾಡೋದಾದ್ರೆ ಅಥವಾ ಹೊಡೆಯೋದಾದ್ರೆ ಏನಾಗುತ್ತೆ, ಈ ಏರಿಯಾದಲ್ಲಿ ಹೊಡೆದ್ರೆ ಕಂಪ್ಲೀಟ್ ಆಗಿ ಯೂರಿನ್ ಪಾಸ್ ಮಾಡ್ತಾನೆ ಇರ್ತಾರೆ. ದಟ್ ಈಸ್ ಆಲ್ಸೋ ಅ ಬ್ಯಾಡ್ ಥಿಂಗ್. ಅರ್ಥ ಆಗ್ತಿದೆಯಾ? ಎಸ್, ದಟ್ ಈಸ್ ಅ ಮಿಕ್ಟ್ಯೂರೇಷನ್. And look at here, these are the steps which involved in the ಮಿಕ್ಟ್ಯೂರೇಷನ್. ನಾವ್ ಎಲ್ಲಿ ತನಕ ಏನ್ ನೋಡಾಯ್ತು, ಸಿಗ್ನಲ್ ಮೂವ್ ಆಗುತ್ತೆ, ಸಿಗ್ನಲ್ ಸೆಂಡ್ ಮಾಡುತ್ತೆ ಬ್ರೈನಿಗೆ, ಬ್ರೈನಿಂದ ಅಗೇನ್ ಮೋಟಾರ್ ನರ್ವ್ಸ್ ಆಕ್ಟಿವೇಟ್ ಆಗಿ ಫೈನಲ್ ಆಗಿ ಬ್ಲಾಡರ್ ಎಂಟಿ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ದೆನ್ what are all the exact steps involved in the micturition? So let's study. In the first step,
ಗ್ರಾಜುವಲ್ ಫಿಲ್ಲಿಂಗ್ ಆಫ್ ಯೂರಿನರಿ ಬ್ಲಾಡರ್. ಒಂದೇ ಸಲ ಫಿಲ್ ಆಗೋದಿಲ್ಲ ಯೂರಿನರಿ ಬ್ಲಾಡರ್. ಎಷ್ಟಿಗೆ ಫಿಲ್ ಆಗುತ್ತೆ? ಡ್ರಾಪ್ ವೈಸ್ ಏನಾಗುತ್ತೆ? ಕಂಪ್ಲೀಟ್ ಆಗಿ ಫಿಲ್ ಅಪ್ ಆಗುತ್ತೆ. ಗ್ರಾಜುವಲ್. ಓಕೆ, ಸ್ಟೆಪ್ ಬೈ ಸ್ಟೆಪ್ಗೆ ನಾವೇನ್ ಹೇಳ್ತೀವಿ? ಗ್ರಾಜುವಲ್ ಅಂತ ಹೇಳ್ತೀವಿ. ಗ್ರಾಜುವಲ್ ಫಿಲ್ಲಿಂಗ್ ಆಫ್ ಯೂರಿನರಿ ಬ್ಲಾಡರ್ ವಿಚ್ ಸ್ಟ್ರೆಚಿಂಗ್ ದ ಯೂರಿನರಿ ಬ್ಲಾಡರ್. ಹೀಗೆ ಫಿಲಪ್ ಆಗೋದೇನಾಗುತ್ತೆ? ಅದರ ಕೆಪಾಸಿಟಿ, ಅದರ ಏರಿಯಾನ ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಎಂಟಿ ಆಗಿರುವಂತ ಬ್ಲಾಡರ್ ಏನಾಗಿರುತ್ತೆ? ಶ್ರಿಂಕ್ ಆಗಿರುತ್ತೆ, ಇಷ್ಟೇ ಚಿಕ್ಕದಾಗಿರುತ್ತೆ. ಯಾವಾಗ ಯೂರಿನ್ ಫಿಲ್ಟ್ರೇಟ್ ಮೂವ್ ಆಗ್ತಾ ಹೋಗುತ್ತೆ ಅಥವಾ ಕಲೆಕ್ಟ್ ಆಗುತ್ತೆ, ಇಟ್ ಅಗೇನ್ ಸ್ಟ್ರೆಚಸ್ ಇಟ್ಸ್ ಏರಿಯಾ. ಕಂಪ್ಲೀಟ್ ಆಗಿ ಸ್ಟ್ರೆಚ್ ಔಟ್ ಆದಾಗ ಏನಾಯ್ತು? ಏರಿಯಾ ಕೂಡ ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಸ್ಟ್ರೆಚಿಂಗ್ ಆಫ್ ಯೂರಿನರಿ ಬ್ಲಾಡರ್. ದೆನ್ ದಿಸ್ ಸ್ಟ್ರೆಚ್ ರಿಸೆಪ್ಟಾರ್ಸ್ ಆನ್ ಇಟ್ಸ್ ವಾಲ್ಸ್. ಕಂಪ್ಲೀಟ್ ಆಗಿ ಇದ್ರ ವಾಲ್ ಮೇಲ್ಗಡೆ ಇರುವಂತ ರೆಸೆಪ್ಟಾರ್ಗಳು ಏನ್ ಮಾಡುತ್ತೆ? ಇಟ್ ಸೆಂಡ್ಸ್ ದ ಇಂಪಲ್ಸಸ್ ಆರ್ ಸಿಗ್ನಲ್ಸ್. ಸಿಗ್ನಲ್ಸ್ ಏನ್ ಮಾಡುತ್ತೆ? ಪ್ರತಿಯೊಂದನ್ನು ಬ್ರೈನಿಗೆ ಸೆಂಡ್ ಮಾಡುತ್ತೆ. ದಟ್ ಈಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ passes on motor message. It passes the message towards the motor nerve message send ಮಾಡುತ್ತೆ. And finally, the contraction of smooth muscle of the bladder. ಯಾವ ಮಸಲ್ ಇರುತ್ತೆ ಇಲ್ಲಿ? ಸ್ಮೂತ್ ಮಸಲ್ಸ್. Finally, the contraction of smooth muscles in the bladder and simultaneous relaxation of urethral sphincter. ಅಂದ್ರೇನು? 1 by 1, not at all at a time. ಈಗ ಒಂದು ಗೇಟ್ ಓಪನ್ ಆದ್ಮೇಲೆ ಇನ್ನೊಂದು ಸೈಮಲ್ಟೇನಿಯಸ್ ಆಗಿ ಓಪನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಸ್ಪಿಂಕ್ಟರ್ ಮಸಲ್ ಏನಾಗಿರುತ್ತೆ? ಅದು ರಿಲ್ಯಾಕ್ಸ್ ಆಗೋದ್ರಿಂದ ಕಂಪ್ಲೀಟ್ ಆಗಿ ಎಂಟಿ ಆಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮಿಕ್ಟುರೇಷನ್. Okay, this is also very important point. Then, finally, in a healthy normal individual, the normal average volume of urine is 1 to 1.2 liter per day. ಅಷ್ಟು ವಾಲ್ಯೂಮ್ ಅಲ್ಲಿ ಒಬ್ಬ ಹೆಲ್ದಿ ಇಂಡಿವಿಜುವಲ್ ಅಥವಾ ಹೆಲ್ದಿ ಮ್ಯಾನ್ ಆರ್ ವುಮೆನ್ ವಿಚ್ ರಿಲೀಸಸ್ ದ ಯೂರಿನ್ ಇನ್ ಅ ಡೇ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವು ಎಷ್ಟು ವಾಟರ್ನ ಕನ್ಸ್ಯೂಮ್ ಮಾಡಬೇಕು ಅನ್ನೋದು ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಫೈನಲಿ ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯೂರಿನ್. ಏನದು? ಅಥವಾ ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್. Characteristics of urine. It's a pale yellow in color. It majorly contains, healthy individual adre 1.2 to 1.4 liters per day. Okay na? It's a normal 1 liter idru kuda, of course it's normal. Adrikinta kadame adre he may or she may suffer from the dehydration. Typical urine always contain uric acid. ಕಾಣಿಸ್ತಿದೆಯಲ್ಲ? ಎಸ್, ಯೂರಿಕ್ ಆಸಿಡ್ ಬೈಕಾರ್ಬೋನೇಟ್ ಎಂದ್ರೇನು? HCO3 minus and creatine, potassium ions K plus, sodium ions, chloride ions, and then maximum 23.5 or 25 gram of urea can be absorbed in the typical urine. ಅರ್ಥ ಆಗ್ತಿದ್ಯಾ? ಹಾಗಾಗಿ ಯೂರಿನ್ ಅಲ್ಲಿ ಏನೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇದೆ ಅಂತ ಕೇಳಿದ್ರೆ ಏನ್ ಇರ್ಬೇಕು ಮೇಜರ್ ಆಗಿ? ಯೂರಿಕ್ ಆಸಿಡ್, ಬೈಕಾರ್ಬೋನೇಟ್ ಅಯಾನ್ಸ್, ಕ್ರಿಯಾಟಿನ್, potassium ion, sodium ion, chloride ions, and then
urea. Look at here, bicarbonate, sodium, chloride, and then potassium. These are the indicators of ions as well as the pH. pH ನ ಇಂಡಿಕೇಶನ್ ಮಾಡೋದಕ್ಕೆ ಈ ಅಯಾನ್ಸ್ ಗಳೇನಾಗ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ಹೆಲ್ದಿ ಇಂಡಿವಿಜುವಲ್ ಯೂರಿನ್. ಸಪೋಸ್ ದ ಪರ್ಸನ್ ಮೇ ಸಫರ್ ಫ್ರಮ್ ಡಯೇರಿಯಾ, ಡೈಜೆಷನ್, ಇಂಡೈಜೆಷನ್ ಅಥವಾ ಫೀವರ್ ಬಂದಾಗ ಏನಾಗುತ್ತೆ, ಈ ಅಯಾನ್ಸ್ ಕಾನ್ಸಂಟ್ರೇಷನ್ ಏನಿದೆ, ಎಸ್ಪೆಷಲಿ ದ ಸೋಡಿಯಂ 4.1 ಇದೆ, ಪೊಟ್ಯಾಷಿಯಂ 3.2 ಅಂಡ್ ದೆನ್ ಕ್ಲೋರೈಡ್ 6.6, ಇವೆಲ್ಲ ಕೂಡ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಡಿಪೆಂಡ್ಸ್ ಆನ್ ದ ಫೀವರ್, ಡಿಪೆಂಡ್ಸ್ ಆನ್ ದ ಡಯೇರಿಯಲ್ ಕಂಡೀಷನ್. ಸೊ ಏನು 24/7 ಇದೇ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಬಾಡಿ ಹೆಲ್ದಿ ಆಗಿರುತ್ತೆ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇದೇ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಓಕೆ, ಎಸ್. If any individual may suffer from any kind of the disorder, this also can be observed with the help of the chemical test. ಯೂರಿನ್ ಟೆಸ್ಟಿಗೆಲ್ಲ ಕೊಟ್ಬಿಡ್ತೀರಲ್ವಾ, ಟೈಫಾಯ್ಡ್ ಬಂದ್ರೆ ಯೂರಿನ್ ಟೆಸ್ಟ್ ಮಾಡ್ತಾರೆ, ಯಾವ್ದಾದ್ರು ಡೆಂಗು ಬಂದ್ರು ಕೂಡ ಯೂರಿನ್ ಟೆಸ್ಟ್ ಮಾಡ್ತಾರೆ ಬ್ಲಡ್ ಜೊತೆಗೆ, ಚಿಕನ್ ಗುನ್ಯಾ ಇದ್ರ ಜೊತೆಗೆ ಆಲ್ಮೋಸ್ಟ್ ಆಲ್ ಏನೇ ನಿಮ್ಗೆ ಯಾವುದೇ ರೀತಿ ಡಿಸೀಸ್ಗಳು ಬಂದಾಗ, ರೋಗ ಬಂದಾಗ, ಕಡಿಮೆ ಆಗದೆ ಇದ್ದಾಗ, ಹೆಲ್ತ್ ಅಪ್ಸೆಟ್ ಆದಾಗ, ಪ್ರೊಲಾಂಗ್ ಡೇಸ್ ಅಲ್ಲಿ ಯೂರಿನ್ ಟೆಸ್ಟ್ ಕೂಡ ಮಾಡ್ತಾ ಹೋಗ್ತಾರೆ. ಸಿಮಿಲರ್ಲಿ, ಇಫ್ ಎನಿ ಪರ್ಸನ್ ಸಫರ್ ಫ್ರಮ್ ಡಯಾಬಿಟಿಸ್, ದಿಸ್ ಕ್ಯಾನ್ ಆಲ್ಸೋ ಬಿ ಟೆಸ್ಟೆಡ್ ಥ್ರೂ ಈಸಿಲಿ ವಿತ್ ದ ಹೆಲ್ಪ್ ಆಫ್ ಯೂರಿನ್. ಯೂರಿನ್ ಇಸ್ ದ ಕಲೆಕ್ಟೆಡ್ ಯೂರಿನ್ ಸ್ಯಾಂಪಲ್ ನ ಬೆನೆಡಿಕ್ಟ್ಸ್ ಸ್ಯಾಂಪಲ್ ಜೊತೆಗೆ, ಬೆನೆಡಿಕ್ಟ್ಸ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ, if color change, the urine becomes blue color, means there is no presence of glucose in the urine. If it is green color, after the reaction, there is a slight amount of glucose may present in the urine. ಈ ಕಲರೇಷನ್ ಮೇಲೆ ಏನ್ ಮಾಡ್ಬೋದು, ನಾವು ಗ್ರೇಡಿಂಗ್ ನ ಮಾಡ್ಬೋದು, ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಥವಾ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಯಾಬಿಟಿಸ್ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ಬೋದು. ಐದರ್ ಇಟ್ ಈಸ್ ಕೀಟೋನ್ ಆರ್ ಗ್ಲೂಕೋಸ್, ಓಕೆ, ಇನ್ ದ ಯೂರಿನ್. ಇಫ್ ಇಟ್ ಈಸ್ ಬಿಕಮ್ ಆರೆಂಜ್ ಕಲರ್, ಇಟ್ಸ್ ಅ moderate amount of glucose. If it is completely red color, brick red color, then the person suffering from high concentration of glucose, that is a diabetes. ಅಂದ್ರೇನು, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದೆ ಇಂಡಿವಿಜುವಲ್ ಅಲ್ಲಿ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬೋದು. ಓಕೆನಾ? ದಟ್ ಈಸ್ ಆಲ್ಸೋ ಥ್ರೂ ದ ಯೂರಿನ್ ಟೆಸ್ಟ್. ಓಕೆ, ಎಸ್. Then some of the organs are also involved in the excretion process. ಇಲ್ಲಿ ತನಕ ನಾವು ಏನ್ ನೋಡಿದ್ವಿ, ಜಸ್ಟ್ ಕಿಡ್ನಿ, ಯೂರಿನ್ ಫಾರ್ಮೇಶನ್ ಕಿಡ್ನಿಯಲ್ಲಿ ಆಗುತ್ತೆ. ಕಿಡ್ನಿಯಲ್ಲಿ ಮೇಜರ್ ಆಗಿ ಫಿಲ್ಟ್ರೇಟ್ ಬರುತ್ತೆ, ಬ್ಲಡ್ ಅಲ್ಲಿ ಇರುವಂತ ಅನ್ವಾಂಟೆಡ್ ಥಿಂಗ್ಸ್ ಮತ್ತೆ ಎಕ್ಸೆಸ್ ವಾಟರ್ ಮಾಲಿಕ್ಯೂಲ್ ನ ಅದು ಆಚೆ ಹಾಕುತ್ತೆ. ಅದನ್ನ ನೋಡ್ತಾ ಬಂದ್ವಿ. ಕಿಡ್ನಿಯಲ್ಲಿ ಇರುವಂತ ನೆಫ್ರಾನ್ಸ್, ಫರ್ದರ್ in a nephron, Brown's capsule, glomerulus, Henle's loop, and then collecting duct. Finally, it releases to the bladder. ಅಲ್ಲಿಂದ ಯೂರಿನ್ ಏನಾಗುತ್ತೆ, ಅನ್ವಾಂಟೆಡ್ ವೇಸ್ಟ್ ಏನಿದೆ ಆಚೆ ಬರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ. ರಿಮೈನಿಂಗ್ that, our body also involved in the excretion in various concentration of various molecule. ಯೂರಿನಲ್ಲಿ ಮೇಜರ್ ಆಗಿ ಯಾವ್ದು ಆಚೆ ಹೋಗೋದು, ಬೈಕಾರ್ಬೊನೇಟ್, ಕ್ಲೋರೈಡ್, ಸೋಡಿಯಂ, ಪೊಟ್ಯಾಷಿಯಂ and then urea. Other than that, our body also have other chemical component which is not required in a high percentage manner. So that should be removed
that should be excreted through some other organs. ಹಾಗಾಗಿ ಯಾವ್ದೆಲ್ಲ ಆರ್ಗನ್ಸ್ ಇನ್ವಾಲ್ವ್ ಆಗ್ತಾ ಹೋಗುತ್ತೆ, ಯಾವ ಕಂಪೋನೆಂಟ್ ಇನ್ವಾಲ್ವ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದ ಫಸ್ಟ್ ಥಿಂಗ್ ಈಸ್ lungs. The lungs is involved in the removal of carbon dioxide, especially 200 ml per minute. ನೀವೇನು ಉಸಿರಾಡ್ತಿರಲ್ವಾ, ಉಚ್ಛ್ವಾಸ ಮತ್ತೆ ನಿಶ್ವಾಸ, inhale and then exhale, just a 60-second movement of the oxygen and then carbon dioxide. ಇಲ್ಲೇನಾಯ್ತು, ಕಂಪ್ಲೀಟ್ ಆಗಿ ಲಂಗ್ಸ್ ಅಲ್ಲಿ ಹೇಗೆ 1 minute ಅಲ್ಲಿ ರಿಲ್ಯಾಕ್ಸೇಷನ್ ಅಂಡ್ ದೆನ್ ಕ್ಲೋಸಿಂಗ್. ಸೊ ವಿಚ್ ರಿಮೂವ್ಸ್ the accumulated carbon dioxide in the lungs, that is up to 200 ml per minute. And also the ವಾಟರ್ನು ಕೂಡ ಜೊತೆಗೇನೆ ರಿಲೀಸ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ವಾಟರ್ ಅಫ್ಕೋರ್ಸ್ ನಮ್ಗೆ ಥ್ರೂ ಎಲ್ಲಿಂದ ಬರಬೇಕು, ಯೂರಿನ್ ಇಂದನೇ ಆಚೆ ಹೋಗುತ್ತೆ. ದೆನ್ second is liver. We already know that liver secretes bile for digestion. ಅಲ್ವಾ? ಡೈಜೆಷನ್ ಆಗುವಾಗ ಬೈಲ್ ಅನ್ನೋ ಕಾಂಪೋನೆಂಟ್, ಯೆಲ್ಲೋ ಕಲರ್ ಬೈಲ್ ಅನ್ನೋದನ್ನ ರಿಲೀಸ್ ಮಾಡುತ್ತೆ, ಫ್ಯಾಟ್ ಕಾಂಪೋನೆಂಟ್ ಅನ್ನ ಡೈಜೆಷನ್ ಮಾಡೋದಕ್ಕೆ. ಸೊ ದಿಸ್ ಲಿವರ್ secretes bile which contains bilirubin, biliverdin, cholesterol and degraded steroid hormones, vitamins and then sometimes drugs. Most of them pass out along with the digestive waste. ಈಗ ಬೈಲ್ ಕಂಪೋನೆಂಟ್ ಏನಿದೆ, ಆಫ್ಟರ್ ಡೈಜೆಷನ್ ಆದ್ಮೇಲೆ ಅನ್ವಾಂಟೆಡ್ ಥಿಂಗ್ ಇರುತ್ತೆ ಕೆಲವೊಂದು. ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆದ್ಮೇಲೆ ಬಿಲಿರುಬಿನ್, ಬಿಲ್ವೆರಡಿನ್, ಕೊಲೆಸ್ಟ್ರಾಲ್, ಸಮ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ and then degraded steroid hormones. Cholesterol ಕೂಡ ಹಾರ್ಮೋನ್, and then vitamins and also some drugs. ಅದೆಲ್ಲ ಎಲ್ಲಿ ಆಚೆ ಹೋಗ್ಬೇಕು? ಆಸ್ ಅ ಡೈಜೆಸ್ಟಿವ್ ವೇಸ್ಟ್. ಡೈಜೆಸ್ಟಿವ್ ವೇಸ್ಟ್ ಅಂತಂದ್ರೆ ಏನು? ಲಿಕ್ವಿಡ್ ಆಗಿಲ್ದೇ ಇರುವಂತ ಒಂದು ಹಾರ್ಡ್ ಮಟೀರಿಯಲ್ ನ ನಾವೇನ್ ಹೇಳ್ತೇವೆ? ಸ್ಟೂಲ್ ಅಂತ ಹೇಳ್ತೀವಿ. Yes, stool. Hard unwanted material. ಎಲ್ಲಿಂದ ರಿಲೀಸ್ ಆಗುವಂಥದ್ದು ಇದು? ಆಫ್ಟರ್ ಡೈಜೆಷನ್. ಡೈಜೆಷನ್ ಆದ್ಮೇಲೆ ಇದೆಲ್ಲ ಏನಾಗುತ್ತೆ? ಬೈಲ್ ಹಾಗೆ ಬಾಡಿಯಲ್ಲಿ ಸ್ಟೋರ್ ಆಗೋದಿಲ್ಲ, ಕಂಪ್ಲೀಟ್ ಆಗಿ ಆಚೆ ಬರುತ್ತೆ. ಹಾಗಾಗಿ ನಮ್ಮ ಸ್ಟೂಲ್ ಏನಿದೆ ಯೆಲ್ಲೋ ಕಲರ್ ಇರುತ್ತೆ. Okay, this is a characteristic of the unwanted thing or digestive waste. ಇಲ್ಲಿ ಎಲ್ಲಿ ಹೋಯ್ತು? ಲಿವರ್ ಇಂದ ಯೂಸ್ ಆದ್ಮೇಲೆ ಉಳಿದಿರುವಂತ ವೇಸ್ಟ್ ಮಟೀರಿಯಲ್ಗಳು ಎಲ್ಲಿ ಹೋಗುತ್ತೆ? ಥ್ರೂ ದ ಸ್ಟೂಲ್ ಆಚೆ ಹೋಗುತ್ತೆ. ಓಕೆ, ಎಸ್. ಅಂಡ್ ದ ಥರ್ಡ್ component is skin. Skin also releases or excrete the unwanted thing or unwanted chemical component, especially through the sweat. Sweat ಅಂದ್ರೆ ಏನು? ಬೆವರು. Sweat normally contains water, sodium chloride, small amounts of urea and lactic acid. ಯೂಶುವಲಿ ನೀವು ಬೇಬಿನ ಕ್ಯಾರಿ ಮಾಡಿದ್ರೆ, ಬೇಬಿನ ಎತ್ಕೊಂಡ್ರೆ ಅವ್ರದೊಂಥರ ನಾರ್ಮಲ್ ಅಡಲ್ಟ್ ಇಂಡಿವಿಜುವಲ್ಗಿಂತ ಬೇಬೀಸ್ನ ನಾವು ಕ್ಯಾರಿ ಮಾಡಿದ್ರೆ ಸ್ವೀಟ್ ಸ್ಮೆಲ್ ಬರ್ತಾ ಹೋಗುತ್ತೆ. ಅಂದ್ರೆ ಸ್ವೀಟ್ನೆಸ್, ಪಂಜೆಂಟ್ಗಿಂತ ಸ್ವೀಟನಿಂಗ್ ಸ್ಮೆಲ್ ಬರ್ತಾ ಹೋಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಎಕ್ಸ್ಕ್ರೀಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಥ್ರೂ ದ ಸ್ಕಿನ್. ಓಕೆ, ಬೇಬಿ ಸ್ಮೆಲ್ ಅಂತ ಹೇಳ್ತೀವಲ್ವಾ, ಅದೇ ತರನೇ. ಅದು ಯಾಕೆ? ಬಿಕಾಸ್ ಆಫ್ ಲ್ಯಾಕ್ಟಿಕ್ ಆಸಿಡ್. Adult individually urea, sodium chloride and then water. Maximum amount of water can be released through the skin pores. ಇಲ್ಲಿ ಕಾಣಿಸ್ತಿದೆಯಲ್ಲ,
ಸ್ಕಿನ್ ಪೋರ್ಸ್ ಮೂಲಕ ಏನ್ ಮಾಡುತ್ತೆ, ವಾಟರ್ನ ರಿಲೀಸ್ ಮಾಡುತ್ತೆ. ನೀವೇನಾದ್ರೂ ಹೈ ಎಕ್ಸಸೈಸ್ ಅಥವಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಹೀಗಾಗುತ್ತೆ. ಅಂಡ್ ದೆನ್ ಇಟ್ ಎಸ್ಪೆಷಲಿ ರಿಲೀಸ್ ಥ್ರೂ ದ sebaceous glands which is present on the skin, eliminates sterols, hydrocarbons, waxes through the sebum. The sebum provides the protective oily covering for the skin. ಕಂಪ್ಲೀಟ್ ಆಗಿ ಇಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ, ಅದನ್ನ ನಾವೇನ್ ಹೇಳ್ತೀವಿ, ಸೆಬಮ್ ಅಂತ ಹೇಳ್ತೀವಿ. ಅದರಿಂದನೇ ಏನಾಗುತ್ತೆ, ಅನ್ವಾಂಟೆಡ್ ವಾಟರ್ ಆಚೆ ಹೋಗುತ್ತೆ. ಅಂಡ್ ದೆನ್ ಇನ್ ಸಮ್ ಕೇಸಸ್ ಸಲೈವಾ. ಸಲೈವಾ ಅಂದ್ರೇನು, ಲಾಲಾರಸ. ಸಲೈವಾ ಎಲಿಮಿನೇಟ್ಸ್ small amount of nitrogenous wastes. Okay, yes. All this about some of the organs which are involved in the excretion. Let's continue the regulation of kidney function. ಇಲ್ಲಿ ತನಕ ಏನ್ ನೋಡಿದ್ವಿ ನಾವು, ಹೇಗೆ ಕಿಡ್ನಿ ಫಂಕ್ಷನ್ ಮಾಡುತ್ತೆ ಅನ್ನೋದು ನೋಡಿದ್ವಿ. ಈಗ ನಿಮ್ಮ ಕಾಲೇಜಸ್ ಅಲ್ಲಿ ಫ್ಯಾನ್ಸ್ ಅವೈಲೇಬಲ್ ಇದ್ರೆ, ಸೀಲಿಂಗ್ ಫ್ಯಾನ್ ಇದ್ರೆ ಅಲ್ಲಿ ಒಂದು ರೆಗ್ಯುಲೇಟರ್ ಇರುತ್ತೆ ಅಲ್ವಾ. ನಿಮ್ಗೆ ಹೇಗ್ ಬೇಕೋ ಹಾಗೆ ಅದನ್ನ ರೆಗ್ಯುಲೇಷನ್ ಮಾಡ್ಬೋದು. ಜಸ್ಟ್ ಲೈಕ್ ನಂಬರ್ 1ಗೆ ಬೇಕು ಅಂತಂದ್ರೆ 1, ಹೈ ಸ್ಪೀಡ್ ಅಲ್ಲಿ ಬೇಕು ಅಂದ್ರೆ ನಂಬರ್ 5, ಇನ್ ಬಿಟ್ವೀನ್ ದಟ್ 2, 3 and 4. So such kind of regulation is also observed in kidney, especially in the function. ಆ ಮೆಕ್ಯಾನಿಸಮ್ ನಲ್ಲೂ ಕೂಡ ಕೆಲವೊಂದು ರೆಗ್ಯುಲೇಷನ್ ಇದೆ. ಸೊ ಎಸ್, ಲೆಟ್ಸ್ ಕಂಟಿನ್ಯೂ ದ ರೆಗ್ಯುಲೇಷನ್. ಅರ್ಥ ಆಗ್ತಿದೆಯಾ? ಎಸ್. The complete regulation of kidney is totally ಡಿಸೈಡೆಡ್. ಯಾವುದನ್ನ ಮೇಜರ್ ಆಗಿ ಡಿಸೈಡ್ ಮಾಡೋ ಫ್ಯಾಕ್ಟರ್ಸ್ ಯಾವುದು ರೆಗ್ಯುಲೇಷನ್ ಮಾಡೋದಕ್ಕೆ? ಬ್ರೈನ್. ಓಕೆ, ಅಂಡ್ ದೆನ್ ಸಮ್ ಪರ್ಟಿಕ್ಯುಲರ್ ಸೆಲ್ಸ್ ಇನ್ ದ ಬ್ರೌನ್ಸ್ ಕ್ಯಾಪ್ಸೂಲ್. ಇದನ್ನ ನಾವೇನ್ ಹೇಳ್ತೀವಿ? JGA. And then also the heart. All together work in the regulation as and when the person feels. ಪರ್ಸನ್ ಏನಾಗುತ್ತೆ, ಕೆಲವೊಂದ್ಸಲಿ ಥರ್ಸ್ಟಿ ಫೀಲ್ ಮಾಡ್ತಾರೆ. ಥರ್ಸ್ಟಿ ಅಂದ್ರೇನು, ಬಾಯಾರಿಕೆ ಆಗುವಂಥದ್ದು. ಕೆಲವೊಂದು ಟೈಮಲ್ಲಿ ತುಂಬಾ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ನೀರು ಬೇಕಾಗುತ್ತೆ. ಅದೇ ನೀವೇನಾದ್ರೂ ಹೈ ಆಗಿ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ, ಏನೋ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ದೀರಾ, ಓಡ್ತಾ ಇದ್ದೀರಾ, ಗೇಮ್ಸ್ ಪ್ಲೇ ಮಾಡ್ತಿದ್ದೀರಾ, ಆಗೇನಾಗುತ್ತೆ, ಬಾಡಿ ರಿಕ್ವೈರ್ಸ್ ಲಾಟ್ ಆಫ್ ವಾಟರ್. ಇನ್ ಸಚ್ ಕಂಡೀಷನ್ ದ ಬ್ರೈನ್ ಅಂಡ್ ದೆನ್ JGA cells as well as heart capillaries and then heart muscle always to work together with the hormonal condition. ಹಾರ್ಮೋನಲ್ ನ ಫೀಡ್ಬ್ಯಾಕ್ ಇಂದ ಏನ್ ಮಾಡುತ್ತೆ, ಪರ್ಸನ್ ಆರ್ ಇಂಡಿವಿಜುವಲ್ ಫೀಲಿಂಗ್ ಆಫ್ ವಾಟರ್ ಕಂಟೆಂಟ್ ಅನ್ನ ಮೇಂಟೈನ್ ಮಾಡ್ತಾ ಬರುತ್ತೆ. ಓಕೆ, ಸೊ ದಟ್ ಈಸ್ ದ ರೆಗ್ಯುಲೇಷನ್ ಆಫ್ ದ ಕಿಡ್ನಿ ಇನ್ ದ ವಾಟರ್ ಬ್ಯಾಲೆನ್ಸ್. So the regulation is always done by hormonal feedback mechanism, which involves the hypothalamus, JGA, and then heart. So any kind of the changes in a blood volume. ಈಗ ನಾರ್ಮಲ್ ಹಾರ್ಟ್ ಅಲ್ಲಿ ಏನಾಗಬೇಕು, ನಮ್ಗೆ ಹಾರ್ಟ್ ಅಲ್ಲಿ ಕೂಡ ಎಷ್ಟು ಮಿನಿಟ್ ಅಲ್ಲಿ ನಮ್ಗೆ ವಾಲ್ಯೂಮ್ ಸಿಗುತ್ತೆ, ಯಾವುದು ಆಕ್ಸಿಜನೇಟೆಡ್ ಮತ್ತೆ ಡಿಆಕ್ಸಿಜನೇಟೆಡ್ ವಾಲ್ಯೂಮ್ ಅನ್ನೋದು ನಾವು ಆಲ್ರೆಡಿ ನೋಡಿದೀವಿ ಅಲ್ವಾ. ಹಾರ್ಟ್ ಫಿಲ್ಟ್ರೇಟ್ ರೇಟ್ ಅಂತ ಹೇಳ್ತೀವಿ, ಸಾರಿ ಯಾವುದು ಕಿಡ್ನಿ ಫಿಲ್ಟ್ರೇಟ್ ರೇಟ್ ಅಂತ ಕೂಡ ನಮ್ಗೆ ಗೊತ್ತಿದೆ. ಹಾರ್ಟ್ ಬೀಟ್ ಆಗುವಾಗ ಎಷ್ಟು ವಾಲ್ಯೂಮ್ ನಮ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಸಿಗುತ್ತೆ ಅನ್ನೋದನ್ನು ಕೂಡ ಗೊತ್ತಿದೆ. ಸೊ ಇನ್ ಸಚ್ ಕಂಡೀಷನ್
ಅಗೇನ್ ದೆರ್ ಇಸ್ ಅ ಚೇಂಜ್ ಇನ್ ಅ ಬ್ಲಡ್ ವಾಲ್ಯೂಮ್. ಈಗ ಕಂಪ್ಲೀಟ್ ಸನ್ನಿ ವೆದರ್ ಇದೆ. ಸನ್ನಿ ವೆದರ್ ಅಂದ್ರೇನು, ಬೇಸಿಗೆಗಾಲ ಇದೆ. ಆಗೇನಾಗುತ್ತೆ, ನಿಮ್ಗೆ ಡಿಹೈಡ್ರೇಷನ್ ಆಗುತ್ತೆ. ಯಾಕೆ? ನೀವು ಬಿಸಿಲಲ್ಲಿ ಓಡಾಡ್ತಾ ಇರ್ತೀರಿ, ವಾಟರ್ ಲಾಸ್ ಆಗುತ್ತೆ ಥ್ರೂ ದ ಸ್ಕಿನ್ ಪೋರ್ಸ್. ಆಗ ಬ್ಲಡ್ ಅಲ್ಲಿರುವಂತ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ಅಲ್ಲಿ ಕೂಡ ಲಾಸ್ ಆಯ್ತು ಅಲ್ವಾ? ಬ್ಲಡ್ ಅಲ್ಲೇ, ಎಲ್ಲದೂ ಬ್ಲಡ್ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ವಾಟರ್ ಮಾಲಿಕ್ಯೂಲ್ಗಳು ಕೂಡ. ಯಾವಾಗ ನೀವು ಎಕ್ಸಸ್ ಆಗಿ ಏನಾದ್ರೂ ಆಕ್ಟಿವಿಟಿ ಮಾಡ್ತೀರಿ ಅಥವಾ ಸನ್ನಿಗೆ ಎಕ್ಸ್ಪೋಸರ್ ಆಗಿದಿರಿ ಅಂತಾದ್ರೆ, ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಇವಾಪರೇಟ್ ಆಗುತ್ತೆ ಅಂಡ್ ದ ಬ್ಲಡ್ ವಾಲ್ಯೂಮ್ ಆಲ್ಸೋ ಚೇಂಜಸ್. This kind of the change in the blood volume or body fluid volume, it imbalances the ionic concentration. Ionic concentration andreno, potassium, sodium and then chloride ion as well as bicarbonate. ಇದನ್ನ ಕಂಪ್ಲೀಟ್ ಆಗಿ ನಾವೇನ್ ಹೇಳ್ತೀವಿ, ಅಯಾನಿಕ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಯಾವಾಗ ಇದು ಕರೆಕ್ಟ್ ಆಗಿರುತ್ತೆ, ವಾಟರ್ ಮಾಲಿಕ್ಯೂಲ್ ನಂಬರ್ಸ್ ಎಷ್ಟಿರ್ಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಯಾವಾಗ ಎಕ್ಸಸ್ ಆಗಿ ಇವಾಪರೇಟ್ ಆಗ್ತಾ ಹೋಗುತ್ತೆ, ದೆನ್ ದ ವಾಲ್ಯೂಮ್, ಫ್ಲೂಯಿಡ್ ವಾಲ್ಯೂಮ್ ಆಸ್ ವೆಲ್ ಆಸ್ ಅಯೋನಿಕ್ ಕಾನ್ಸಂಟ್ರೇಷನ್ ಬಿಕಮ್ ಇಂಬ್ಯಾಲೆನ್ಸ್ಡ್. ದೆನ್ ದಿಸ್ ಆಕ್ಟಿವೇಟ್ ದ ಆಸ್ಮೋ ರೆಸೆಪ್ಟಾರ್ಸ್ ಇನ್ ದ ಬಾಡಿ. ಈ ತರ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಆಸ್ಮೋ ರೆಸೆಪ್ಟಾರ್ ಅನ್ನೋದು ಒಂದಿರುತ್ತೆ ಎಲ್ಲಾ ಏರಿಯಾದಲ್ಲಿ, ಬಾಡಿಯಲ್ಲಿ. ಸೊ ಅದನ್ನ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಮಾಡುತ್ತೆ. ಸೊ ಫಾರ್ ದಿಸ್ ರೆಗ್ಯುಲೇಷನ್, ಅಗೇನ್ there are 3 main mechanism which involved in the body receptor activation. ಬಾಡಿ ಈ ತರ ರೆಸೆಪ್ಟಾರ್ನ ಆಕ್ಟಿವೇಟ್ ಮಾಡಬೇಕು, ವಾಟರ್ ಲಾಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಅನ್ನೋದಕ್ಕೆ, ಬಾಡಿಯಲ್ಲಿ ರಿಸೆಪ್ಟಾರ್ನ ಆಕ್ಟಿವೇಟ್ ಮಾಡೋದಕ್ಕೆ ಮತ್ತೆ ಅಗೇನ್ 3 ಮೆಕ್ಯಾನಿಸಮ್ ಇದೆ ಅಥವಾ 3 ಮೇನ್ ರೋಲರ್ಸ್ ಇದ್ದಾರೆ. ಒನ್ ಇಸ್ ರೆಗ್ಯುಲೇಷನ್ ಬೈ ADH ಹಾರ್ಮೋನ್. ಮೇಜರ್ ಆಗಿ ಸಿಂಪಲ್ ಆಗಿ ಆಕ್ಟಿವೇಶನ್ ಮಾಡೋದು ಯಾರು ಇಲ್ಲಿ, ಹಾರ್ಮೋನ್ಸ್. ವೆನ್ ಬಾಡಿ ಫ್ಲೂಯಿಡ್ ಲೆವೆಲ್ ಡಿಕ್ರೀಸಸ್, the osmoreceptors stimulate the hypothalamus. Hypothalamus ಅಂದ್ರೇನು, ಬ್ರೈನ್ ಅಲ್ಲಿರುವಂತ ಒಂದು ಏರಿಯಾ. ಆಲ್ರೆಡಿ ನಾವು ನೋಡಿದೀವಿ ಹೈಪೋಥಲಾಮಸ್ ರೀಜನ್. ಅಲ್ಲಿ ಏನ್ ಮಾಡುತ್ತೆ, ಇಟ್ ರಿಲೀಸಸ್ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ADH. ಕಂಪ್ಲೀಟ್ ಆಗಿ ಬ್ಲಡ್ ಗೆ ರಿಲೀಸ್ ಮಾಡುತ್ತೆ ADH ಹಾರ್ಮೋನ್ ಅನ್ನ. ಆರ್ ವ್ಯಾಸೋಪ್ರೆಸಿನ್. Both these hormones stimulate water reabsorption from DCT. ಇಲ್ಲಿದೆ ಅಲ್ವಾ DCT, ಇದು PCT, proximal convoluted tube. It is distal. ಇಲ್ಲಿಂದ ವಾಟರ್ ಲಾಸ್ ಕಂಪ್ಲೀಟ್ ಆಗಿ ಆಗ್ತಾ ಇರುತ್ತೆ ಎಕ್ಸಸ್ ಆಗಿ. ಅದನ್ನ ಏನ್ ಮಾಡುತ್ತೆ, ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆದಾಗ ಇದಕ್ಕೆ ಹೇಳುತ್ತೆ, ಯಾವ್ದಕ್ಕೆ, DCTಗೆ. ಯಾವ ಹಾರ್ಮೋನ್ ಬಂದು ಹೇಳುತ್ತೆ, anti-diuretic hormone which releases from the brain. ಬ್ರೈನ್ ಇಂದ ರಿಲೀಸ್ ಆಗಿರುವಂತ ಹಾರ್ಮೋನ್ ಏನ್ ಮಾಡುತ್ತೆ, DCTಗೆ ಸಿಗ್ನಲ್ ಹೇಳುತ್ತೆ, ಮೆಸೇಜ್ ಕೊಡುತ್ತೆ, ವಾಟರ್ ಅನ್ನ ಆಚೆ ಕಳಿಸ್ಬೇಡಿ, ಅದನ್ನ ಮತ್ತೆ ಹಾಗೆ ವಾಪಸ್ ಇಟ್ಕೊಳ್ಳಿ, ರೀಅಬ್ಸಾರ್ಬ್ ಮಾಡಿ. ಅಂಡ್ ಆಲ್ಸೋ ದ ಕಲೆಕ್ಟಿಂಗ್ ಡಕ್ಟ್, ಡಕ್ಟ್ ಇಂದ ಆಚೆ ಕಳಿಸಿರೋದನ್ನು ಕೂಡ ಮತ್ತೆ ರೀಅಬ್ಸಾರ್ಬ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕಳಿಸುತ್ತೆ. ದಸ್ ADH also prevents the diuresis and increases the body fluid. ಹೀಗೆ ಈ ಮೆಕ್ಯಾನಿಸಮ್ ಇಂದ ಏನಾಯ್ತು, ಕಂಪ್ಲೀಟ್ ಆಗಿ ವಾಟರ್ ಲಾಸ್ ಆಗೋದನ್ನ ಕಡಿಮೆ ಮಾಡುತ್ತೆ ADH, ಆಂಟಿ ಡೈಯೂರೆಟಿಕ್ ಹಾರ್ಮೋನ್. ಅರ್ಥ ಆಗ್ತಿದೆಯಾ? ಎಸ್. ಇಲ್ಲಿ ಫಿಲ್ಟ್ರೇಟ್ ಎಲ್ಲ ಬರುತ್ತಲ್ವಾ, ಕಂಪ್ಲೀಟ್ ಆಗಿ ವಾಟರ್ ಆಚೆ ಹಾಕ್ಬೇಕು ಅಂತ ಹೇಳಿ ನಾರ್ಮಲ್ ಮೆಕ್ಯಾನಿಸಮ್. ಬಾಡಿ ಯಾವಾಗ ಹೀಗೆ ಸುಸ್ತಾಗುತ್ತೆ, ಇದನ್ನ ದಯವಿಟ್ಟು ವಾಟರ್ನ ಕಳಿಸ್ಬೇಡಿ, ನಮ್ಮ ಬಾಡಿಗೆ ಬೇಕು ಅಂತ ಹೇಳಿ ಈ ADH ಹಾರ್ಮೋನ್ಸ್ ಇದೆಯಲ್ಲ, ಹೋಗಿ ಸಿಗ್ನಲ್ ಅನ್ನ ಸೆಂಡ್ ಮಾಡ್ತಾ ಹೋಗುತ್ತೆ ಇಲ್ಲಿಗೆ, DCTಗೆ.
This is anti-diuretic hormone. Finally, the water present in the ಯೂರಿನ್ ಟ್ಯೂಬ್, ಆ ಯೂರಿನ್ ಟ್ಯೂಬ್ ಅಲ್ಲಿ ಇರುವಂತ ವಾಟರ್ ಕಂಟೆಂಟ್ ಏನಾಗುತ್ತೆ, ಡೈರೆಕ್ಟ್ ಆಗಿ ಬ್ಲಡ್ ಕ್ಯಾಪಿಲರಿಗೆನೆ ಬರುತ್ತೆ. ಫೈನಲಿ ನಮ್ಮ ಬ್ಲಡ್ ವಾಲ್ಯೂಮ್ ಏನಾಗುತ್ತೆ ಮತ್ತೆ ಮೊದಲಿನ ತರನೇ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಮೆಕ್ಯಾನಿಸಮ್ ಡನ್ ಬೈ ಹಾರ್ಮೋನ್. ದೆನ್ ಸೆಕೆಂಡ್ ಈಸ್ ರೆಗ್ಯುಲೇಷನ್ ಬೈ JGA. JGA ಅಂದ್ರೇನು? ಗ್ಲಾಮ್ಯುಲರ್ ಅಪ್ಯಾರಟಸ್. ಇಲ್ಲಿ ಕಂಪ್ಲೀಟ್ ಆಗಿ 2 ಟೈಪ್ ಆಫ್ ನೆಫ್ರಾನ್ಸ್ ಇದೆಯಲ್ಲ, ಅದರಲ್ಲಿ ಗ್ಲಾಮ್ಯುಲರ್ apparatus. The JGA regulates the GFR, okay, glomerular filtration rate. ಆ ಫಿಲ್ಟ್ರೇಷನ್ ರೇಟ್ ಅನ್ನ ಇದೇನ್ ಕಂಟ್ರೋಲ್ ಮಾಡುತ್ತೆ, JGA ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಬೈ ಪ್ರೊಡ್ಯೂಸಿಂಗ್ ರೆನಿನ್. ರೆನಿನ್ ಅಂತ ಒಂದು ಕಂಪೋನೆಂಟ್ ಅನ್ನ, ರೆನಿನ್ ಪ್ಲಸ್ angiotensin component. Renin plus angiotensin. ಇದೆಲ್ಲಿರುತ್ತೆ angiotensin? ಹಾರ್ಟ್ ಅಲ್ಲಿರುತ್ತೆ, ಹಾರ್ಟ್ ಮಸಲ್ಸ್ ಅಲ್ಲಿರುತ್ತೆ. ಸೊ ದ ರೆನಿನ್ ಪ್ಲಸ್ angiotensin molecule which regulate the complete loss of water from the kidney, through the kidney. A fall in glomerular blood flow. ಇದೇನಾಗುತ್ತೆ, 2 ಕಾಂಬಿನೇಷನ್ ಮೆಕ್ಯಾನಿಸಮ್ ಯುನೈಟ್ ಆದಾಗ ಇಲ್ಲೇನ್ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗುತ್ತೆ, ಗ್ಲಾಮ್ಯುಲರ್ ಬ್ಲಡ್ ಫ್ಲೋ ರೆಡ್ಯೂಸ್ ಆಗುತ್ತೆ. ಅಂದ್ರೇನು, ಈ ಏರಿಯಾಗೆ ಬರುವಂತ ಬ್ಲಡ್ ಏನಿದೆ, ಬ್ರೌನ್ಸ್ ಕ್ಯಾಪ್ಸೂಲ್ಗೆ ಬರುವಂತ ಬ್ಲಡ್ ಫ್ಲೋ ಏನಿದೆ ಕಡಿಮೆ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಜೊತೆಗೆ ಇಲ್ಲಿರುವಂತ ಬ್ಲಡ್ ಪ್ರೆಷರ್ ಕೂಡ ರೆಡ್ಯೂಸ್ ಆಯ್ತು. ಫೈನಲಿ ಈ ಫಿಲ್ಟ್ರೇಷನ್ ರೇಟ್ ಕೂಡ ಆಸ್ ಇಟ್ ಈಸ್ ಕಡಿಮೆ ಆಗ್ತಾ ಹೋಗುತ್ತೆ, ವಿಚ್ ಆಕ್ಟಿವೇಟ್ಸ್ ದ JG ಸೆಲ್ ಟು ರಿಲೀಸ್ ರೆನಿನ್. JG ಸೆಲ್ ಅಂತಂದ್ರೆ ಇಲ್ಲಿರುವಂತ ಒಂದು ಸೆಲ್ಸ್ಗಳು, ಗ್ರಾನ್ಯುಲಾರ್ ಜೆಕ್ಸ್ಟಾ ಗ್ಲಾಮ್ಯುಲರ್ ಸೆಲ್ಸ್. ಅರ್ಥ ಆಗ್ತಿದ್ಯಾ? ಇಲ್ಲಿದೆಯಲ್ಲ, ಈ ಸೆಲ್ಸ್ ಗಳು ಏನ್ ಮಾಡುತ್ತೆ, ಮತ್ತೆ ಸಿಗ್ನಲ್ ಅನ್ನ ರಿಲೀಸ್ ಮಾಡುತ್ತೆ. ಅಗೇನ್ ಇನ್ನು ಜಾಸ್ತಿ ಅಮೌಂಟ್ ಅಲ್ಲಿ ರೆನಿನ್ ರಿಲೀಸ್ ಮಾಡಿ ಅಂತ ಹೇಳಿ ಬ್ರೈನಿಗೆ ಮತ್ತೆ ಹಾರ್ಟಿಗೆ ಸಿಗ್ನಲ್ಸ್ ನ ಸೆಂಡ್ ಮಾಡ್ತಾ ಹೋಗುತ್ತೆ. ಫೈನಲಿ ದ ರೆನಿನ್ ಕನ್ವರ್ಟ್ಸ್ ಆಂಜಿಯೋಟೆನ್ಸಿನೋಜನ್ ಇಂಟು ಆಂಜಿಯೋಟೆನ್ಸಿನ್ 1. ಫೈನಲಿ ರೆನಿನ್ ಏನ್ ಮಾಡ್ಬೇಕು, ಇನ್ಆಕ್ಟಿವೇಟ್ ಆಗಿರುವಂತ ಆಂಜಿಯೋಟೆನ್ಸಿನೋಜನ್ ಇಂದ angiotensin 1 and angiotensin 2. This angiotensin 2 acts like a vasoconstrictor. Vaso ಅಂತಂದ್ರೇನು, ನರ್ವ್ಸ್ ನ, ನರಮಂಡಲನ ಅಥವಾ ನರಗಳನ್ನ ಏನ್ ಮಾಡುತ್ತೆ, ಕಾಂಟ್ರಾಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. vasoconstrictor, ರಿಲ್ಯಾಕ್ಸ್ ಅಂಡ್ ದೆನ್ ಕಾಂಟ್ರಾಕ್ಷನ್. ಸೊ angiotensin 2 increases glomerular blood pressure and thereby GFR. GFR andrenu filtration rate. It also activates adrenal cortex to release aldosterone. Again, it's a hormone. ಎಲ್ಲದೂ ಕೂಡ ಫೈನಲ್ ಆಗಿ ಹಾರ್ಮೋನಿಗೆ ಬಂದು ರೀಚ್ ಆಗುತ್ತೆ. This aldosterone causes a reabsorption of water and then sodium. ಸೊ ಇಲ್ಲೇನಾಗುತ್ತೆ, ಜೆಕ್ಸ್ಟಾ ಸೆಲ್ಲಿಗೆ ಅಥವಾ ಸೆಕೆಂಡ್ ಟೈಪ್ ಆಫ್ ನೆಫ್ರಾನಿಗೆ ಡೈರೆಕ್ಟ್ ಆಗಿ ಹಾರ್ಮೋನ್ ಅನ್ನ ರಿಲೀಸ್ ಮಾಡೋ ಕೆಪಾಸಿಟಿ ಇಲ್ಲ. ಹಾಗಾಗಿ ಅದು ಇನ್ನೊಬ್ರಿಗೆ ಹೇಳಬೇಕು, ಅದೊಂಚೂರು ಫ್ಯಾನ್ ಅನ್ನ ಚಿಕ್ಕದಾಗಿ ಮಾಡು ಅಥವಾ ರೆಗ್ಯುಲೇಷನ್ ಅನ್ನು 1ಗೆ ಕಂಪ್ಲೀಟ್ ಮಾಡಿ, 1ಗೆ ರೆಡ್ಯೂಸ್ ಮಾಡಿ ಅಂತ
ಇನ್ನೊಂದು ಹಾರ್ಮೋನಿಗೆ ಹೇಳ್ಬೇಕು ಅಲ್ವಾ? ಹಾಗಾಗಿ ಆ ಹಾರ್ಮೋನ್ ಅನ್ನ ರಿಲೀಸ್ ಮಾಡೋದಕ್ಕೆ ಯಾರು ಬರ್ಬೇಕು? ಆಲ್ಡೋಸ್ಟಿರಾನ್ ಬರ್ಬೇಕು. ಆಲ್ಡೋಸ್ಟಿರಾನ್ ಅನ್ನೋದೇ ಹಾರ್ಮೋನ್. ಆಲ್ಡೋಸ್ಟಿರಾನ್ ಹಾರ್ಮೋನಿಗೆ ಯಾರು ಹೇಳ್ಬೇಕು? ಆಂಜಿಯೋಟೆನ್ಸಿನ್ 2. ಸೊ ಇವ್ರನ್ನೆಲ್ಲ ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ಯಾರು ಬೇಕು? ಮೊದಲನೇದಾಗಿ ರೆನಿನ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಹಾರ್ಮೋನಲ್ ಈ ಮೆಕ್ಯಾನಿಸಮ್ ಅಲ್ಲಿ. ಒಬ್ರಿಂದ ಒಬ್ರಿಗೆ ಇನ್ಫಾರ್ಮೇಶನ್ ಪಾಸ್ ಆಗಿ ಏನ್ ಮಾಡಬೇಕು? ಹಾರ್ಮೋನ್ ಅನ್ನ ರಿಲೀಸ್ ಮಾಡಬೇಕು, ಆಲ್ಡೋಸ್ಟಿರಾನ್. ಫೈನಲಿ ಈ ಆಲ್ಡೋಸ್ಟಿರಾನ್ ಹಾರ್ಮೋನ್ ಏನಿರುತ್ತೆ, ದ ಹೀರೋ ವಿಚ್ ಟೆಲ್ಸ್ ದ ಡಿಸಿಟಿ ಟು reabsorb the water and then sodium ion. ಅಲ್ಲಿಂದ ಹೇಳ್ಬೇಕು ಯಾವುದು? ಆಲ್ಡೋಸ್ಟಿರಾನ್. ಫೈನಲ್ ಆಗಿ ಏನ್ ಮಾಡುತ್ತೆ? ಫೈನಲಿ ನೀವು ಕಡಿಮೆ ಮಾಡಿ ವಾಟರ್ ಮಾಲಿಕ್ಯೂಲ್ ನ ಲಾಸ್ ಮಾಡಿಸೋದು ಅಂತ ಫೈನಲ್ ಆಗಿ ಹೇಳಿದ್ಮೇಲೆ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರ್ ಅಗೇನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಫಿಲ್ಟ್ರೇಷನ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಅಗೇನ್ ಅಬ್ಸಾರ್ಪ್ಷನ್ ಅಂಡ್ ದೆನ್ ಫಿಲ್ಟ್ರೇಷನ್ ಸೈಡ್ ಬೈ ಸೈಡ್ ಆಗ್ತಾ ಹೋಗಿ ಕಂಪ್ಲೀಟ್ ಆಗಿ ವಾಟರ್ ಲಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ಟೋಟಲ್ ಮೆಕ್ಯಾನಿಸಮ್. ಇಷ್ಟೊಂದೇನು ಡೀಪ್ ಆಗಿ ಬೇಡ ನಿಮಗೆ, ಜಸ್ಟ್ ಇಷ್ಟನ್ನ ಅರ್ಥ ಮಾಡ್ಬೋದು. ಓಕೆ, ಎಸ್, ಇಷ್ಟೇ ಕಾಂಪ್ಲೆಕ್ಸ್. ರೆನಿನ್ ಅದೇನ್ ಮಾಡುತ್ತೆ? ಆಕ್ಟಿವೇಟ್ ಮಾಡುತ್ತೆ ಆಂಜಿಯೋಟೆನ್ಸಿನೋಜನ್ ಇಂದ. ಇದು ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುವಂತದ್ದು ಆಕ್ಟಿವ್ ಮಾಡುತ್ತೆ ಆಂಜಿಯೋಟೆನ್ಸಿನ್ 1 and then angiotensin 2. Finally, it releases the hormone aldosterone with help for the reabsorption of water and then sodium from the collecting duct and then also the DCT. The final mechanism is ANF, regulation by ANF. Majorly, ANF is known as atrial natriuretic factor. Okay. This ANF usually checks ಅಂತಂದ್ರೇನು? ಕಡಿಮೆ ಮಾಡುವಂಥದ್ದು. Reduce the, otherwise it majorly act on the reduction activity in the renin angiotensin mechanism. ಈ ANF ಫ್ಯಾಕ್ಟರ್ಸ್ ಏನಿದೆ, ಈ ಎರಡು ಕಾಂಬಿನೇಷನ್ ಆಕ್ಟಿವಿಟಿ ಇದೆಯಲ್ಲ, ಅದ್ರ ಮೇಲೆ ಸ್ಟಾಪಿಂಗ್ ಸಿಗ್ನಲ್ ನ ಕೊಡುತ್ತೆ. ಅಗೇನ್ it increases the blood flow to the atria of heart, causes the release of atrial natriuretic factor. This causes again vasodilation, that means dilation of the blood vessels. ಅಂದ್ರೇನು? ತುಂಬಾ ಅಗಲ ಆಗುವಂಥದ್ದು. ಡಯಾಲೇಟ್ ಅಂದ್ರೇನು? ಚಿಕ್ಕದಾಗಿರುವಂತ, ತುಂಬಾ ವಾಲ್ಯೂಮ್ ಕಡಿಮೆ ಆದ ತಕ್ಷಣ ಚಿಕ್ಕದಾಗಿರುತ್ತೆ ವೆಸಲ್ಸ್. ಯಾವಾಗ ವ್ಯಾಸೋಡೈಲೇಷನ್ ಫ್ಯಾಕ್ಟರ್ಸ್ ರಿಲೀಸ್ ಆಗುತ್ತೆ, ಬ್ಲಡ್ ವೆಸಲ್ಸ್ ಕೂಡ ಅಗಲ ಆಗುತ್ತೆ, ಆಮೇಲೆ ಬ್ಲಡ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. And thereby decreases the blood pressure. So this kind of mechanism usually regulate the water loss and then regain of body volume. Okay, yes. So this is about the regulation of the kidney and its function. Let's look on disorders. ತುಂಬಾ ಹೆವಿ ಅನಿಸ್ತಾ ಇದೆಯಾ ಇವತ್ತಿನ ಚಾಪ್ಟರ್? ತುಂಬಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು, ಯಾಕಂದ್ರೆ ಕಿಡ್ನಿ ಅಂದ್ರೇನೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂತ ಆರ್ಗನ್. ನಮ್ಗೆ ಇಷ್ಟು ಅರ್ಥ ಮಾಡ್ಕೊಳಕ್ ಕಷ್ಟ ಆದ್ರೆ ಪಾಪ ಅದು ಡೈಲಿ 24/7 ಕೆಲಸ ಮಾಡ್ಬೇಕು. ನಮ್ಮ ಬಾಡಿ ನಾವು ಕನ್ಸ್ಯೂಮ್ ಮಾಡುವಂತ ವಾಟರ್, ಫ್ಲೂಯಿಡ್, ಮಜ್ಜಿಗೆ, ರಾಗಿ, ಅಂಬ್ಲಿ ಅಲ್ವಾ, ಇನ್ನು ಏನೇನೋ ಕೋಕೋ ಕೋಲಾ ಜೊತೆಗೆ ಏನೇನೋ ತಿನ್ನುವಂಥದ್ದು. ಸೊ ಅದನ್ನೆಲ್ಲ ಫಿಲ್ಟ್ರೇಟ್ ಮಾಡ್ಬೇಕು, ಆಚೆ ಹಾಕ್ಬೇಕು ಪಾಪ ಅಲ್ವಾ. ಹಾಗಾಗಿ ಅದ್ರ ಕೆಲಸ ಅದು ಮಾಡಲೇಬೇಕು. ಸಪೋಸ್ ಅದ್ರ ಕೆಲಸ ಮಾಡೋದಕ್ಕೆ ಫೇಲ್ಯೂರ್ ಆಯ್ತು ಅಂತಂದ್ರೆ ಅಗೇನ್ there is a lot of disorder with the pain. ಪೇನ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಇರುತ್ತೆ,
ಎಕನಾಮಿಕಲಿ ಕೂಡ ನಮಗೆ ಹೊಡ್ತಾ ಬೀಳ್ತಾ ಹೋಗುತ್ತೆ. ಓಕೆ, ಎಕ್ಸಾಮಲ್ಲಿ ಫೇಲ್ ಆದ್ರೆ ಏನು ತೊಂದರೆ ಇಲ್ಲ, ಮತ್ತೆ ಕಟ್ಟಿ ಮತ್ತೆ ಬರಿಬೋದು, ಇಲ್ಲ ಬೇರೆ ಏನಾದ್ರೂ ಮಾಡ್ಬೋದು. ಒಂದ್ಸಲಿ ಆರ್ಗನ್ಸ್ ಎಲ್ಲ ಫೇಲಿಯರ್ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ, ಮತ್ತೆ ಅದನ್ನ ಎಕ್ಸಾಮ್ ಕಟ್ಟಿ ಬರೆಯೋದಕ್ಕೆ ಅದೇನು ಪೇಪರು ಅಲ್ಲ, ಸಬ್ಜೆಕ್ಟು ಅಲ್ಲ. ಹಾಗಾಗಿ ಸೊ ಪ್ಲೀಸ್ ಕೇರ್ಫುಲ್ ವಿತ್ ಯೋರ್ ಹೆಲ್ತ್. ಓಕೆ, ಅಂಡ್ ದೆನ್ ಆರ್ಗನ್ಸ್. Yes, the first disorder is uremia. This is a good healthy kidney. This is the adrenal gland. ಎಷ್ಟಿದೆ? 150 ಗ್ರಾಮ್ ಇದೆ ಅಷ್ಟೇನೆ. 150 ಗ್ರಾಮ್ ಎಷ್ಟು ಕೆಲಸ ಮಾಡುತ್ತೆ? 1 ರಿಂದ 1.5 ಲೀಟರ್ ತನಕ ಪರ್ ಡೇ ಅಷ್ಟನ್ನ ಬಾಡಿ ಫ್ಲೂಯಿಡ್ ಅನ್ನ ಫಿಲ್ಟ್ರೇಟ್ ಮಾಡಿ ಅನ್ವಾಂಟೆಡ್ ಥಿಂಗ್ ಅನ್ನ ಆಚೆ ಹಾಕುತ್ತೆ. ಇಫ್ ಇಟ್ ಇಸ್ ಫೇಲ್ಸ್, then it becomes the uremia. The condition leads to the uremia. That is the highest accumulation of urea in blood due to the malfunction of kidney. Kidney ಅಲ್ಲಿ ನೆಫ್ರಾನ್ಸ್ ಅಲ್ಲಿ ಏನ್ ಮಾಡುತ್ತೆ? ಕರೆಕ್ಟ್ ಆಗಿ ಫಿಲ್ಟ್ರೇಟ್ ಮಾಡದೇ ಇದ್ರೆ ನೆಫ್ರಾನ್ಸ್ ಯೂರಿಯಾ ಅನ್ನೋ ವೆರಿ ಸ್ಮಾಲ್ ಮಾಲಿಕ್ಯೂಲ್, ಟೈನಿ ಮಾಲಿಕ್ಯೂಲ್ ಅನ್ನ, ಚಿಕ್ಕದಾಗಿರುವಂತ ಮಾಲಿಕ್ಯೂಲ್ ಅನ್ನ ಈ ನೆಫ್ರಾನ್ ಕರೆಕ್ಟ್ ಆಗಿ ಆಚೆ ಹಾಕದೇ ಇದ್ರೆ ಇಟ್ ಬಿಕಮ್ಸ್ ದ ರೆಸ್ಪಾನ್ಸಿಬಲ್ ಥಿಂಗ್ ಫಾರ್ ಯುರೇಮಿಯಾ. ಯೂರಿಯಾ ಅನ್ನೋದು ಏನಾಗುತ್ತೆ, ಈ ಬ್ಲಡ್ ವೆಸಲ್ಸ್ ಅಲ್ಲಿ ಥ್ರೂಔಟ್ ದ ಬಾಡಿ ಹಾಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಅ malfunction of the kidney, and it may leads to the kidney failure or renal failure. ಫೈನಲ್ ಆಗಿ ಈ ತರ ಬ್ಲಡ್ ಅಲ್ಲಿ ಕಂಪ್ಲೀಟ್ ಆಗಿ ಯೂರಿನ್ ಡೇ ಬೈ ಡೇ ಅಕ್ಯುಮುಲೇಟ್ ಆಗ್ತಾ ಇದೆ, ಅಂಡ್ ದೆನ್ ಕಿಡ್ನಿಯಲ್ಲೂ ಕೂಡ ಫಂಕ್ಷನ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ ಅಂತಂದಾಗ ಇಟ್ ಎಂಡ್ ಆಫ್ ದ ಸ್ಟೇಜ್ ಎಲ್ಲಿಗೆ ಹೋಗುತ್ತೆ? ಕಿಡ್ನಿ ಫೇಲಿಯರ್ಗೆನೆ ಹೋಗುವಂಥದ್ದು. ದಿಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ some technical help, some technical help, just like a dialysis. Dialysis ಅನ್ನೋದನ್ನ ಕೇಳಿದಿರಲ್ವಾ? ಯಾವ್ದನ್ನ ಡಯಾಲಿಸಿಸ್ ಮಾಡೋದು? ಬ್ಲಡ್ ನ ಕಿಡ್ನಿ ಹೇಗ್ ಫಿಲ್ಟ್ರೇಟ್ ಮಾಡ್ತಾ ಇರುತ್ತಲ್ವಾ, ಅದೇ ತರ ಹೊರಗಡೆ ಮಷೀನ್ ಇಟ್ಕೊಂಡು ಬ್ಲಡ್ ನ ಫಿಲ್ಟರ್ ಮಾಡ್ತಾರೆ. ಇದಕ್ಕೆ ನಾವು ಹೇಳ್ತೀವಿ, ನಾವು ಹಿಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ಎಸ್, ಹಿಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಇಲ್ಲೇನ್ ಮಾಡ್ತಾರೆ? ಇಲ್ಲೊಂದು ರೆಗ್ಯುಲರ್ ಆಗಿ ಪಿಸ್ಟ್ಯುಲಾ ಅಂತ ಹೇಳಿ ಒಂದು ಆಪರೇಟ್ ಮಾಡಿ ಹಾಕ್ತಾರೆ. ನಿಮ್ಮ ಬಾಡಿಯಲ್ಲಿ ಯಾರೆಲ್ಲ ಪರ್ಸೆಂಟ್ ಕಿಡ್ನಿ ಫೇಲಿಯರ್ ಆಗಿರುವಂತ ಪೇಷಂಟ್ಗಳ ಕೈಯಲ್ಲಿ ಇದಿರುತ್ತೆ, ಪಿಸ್ಟ್ಯುಲಾ ಅಂತ ಅನ್ನೋದೊಂದು ಓಪನಿಂಗ್ಸ್ ಇರುತ್ತೆ. ಅದನ್ನ ಫಿಟ್ ಮಾಡ್ತಾರೆ. ಯಾಕೆ? ಬ್ಲಡ್ ನ ಆಚೆ ಈಚೆ ಅಂದ್ರೆ ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಕ್ಲೀನ್ ಅಪ್ ಮಾಡಿ ಕಳಿಸ್ಬೇಕಲ್ಲ, ಹಾಗಾಗಿ. ಸೊ ಪಿಸ್ಟ್ಯುಲಾದಲ್ಲಿ ಏನ್ ಮಾಡುತ್ತೆ? ಬ್ಲೂ ಕಲರ್ ಅಲ್ಲಿ ಇರುವಂತದ್ದು ಮತ್ತೆ ರೆಡ್ ಕಲರ್ ಅಲ್ಲಿ ಇರುವಂತದ್ದು, ಆಕ್ಸಿಜನೇಟೆಡ್, ಡಿಆಕ್ಸಿಜನೇಟೆಡ್ ಎಲ್ಲ ಹಾರ್ಟ್ಗೆ ಕನೆಕ್ಟ್ ಆಗಿರುವಂತ ಬ್ಲಡ್ ವೆಸಲ್ಸ್ ಏನಾಗುತ್ತೆ, ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಮೂವ್ಮೆಂಟ್ ಆಗಿ ಫೈನಲ್ ಆಗಿ ಡಯಲೈಸರ್ ಅಂತ ಹೇಳ್ತೀವಿ ಇದನ್ನ. ಇಲ್ಲೆಲ್ಲ ಕೆಮಿಕಲ್ ಫಿಟ್ ಆಗಿರುತ್ತೆ, ಎಲ್ಲ ಆರ್ಟಿಫಿಷಿಯಲ್ ಕೆಮಿಕಲ್. ನಮ್ಮ ಬಾಡಿಯಲ್ಲಿ ಹೇಗೆ ಕೆಮಿಕಲ್ ಇನ್ವಾಲ್ವ್ ಆಗಿ ಆಚೆ ಹಾಕ್ತಿತ್ತಲ್ವಾ, ಅದೇ ತರ ಮೆಕ್ಯಾನಿಸಮ್ ನ ಔಟ್ಸೈಡ್ ದ ಬಾಡಿ ಮಾಡ್ತಾ ಹೋಗ್ತಾರೆ. ಫೈನಲಿ ದ ಬ್ಲಡ್ ಬಿಕಮ್ ಫಿಲ್ಟರ್ಡ್ ಆಗಿ ಮತ್ತೆ ಇದೇ ಪಿಸ್ಟ್ಯುಲಾ ಥ್ರೂ ಏನು ಮಾಡುತ್ತೆ, ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಓಕೆ, ಬ್ಲಡ್ ಅನ್ನ ಕ್ಲೆನ್ಸಿಂಗ್ ಗೆ ಕಳಿಸ್ತಾರೆ. ಫೈನಲಿ ಡಯಲೈಸರ್ ಅಲ್ಲಿ ಕ್ಲೆನ್ಸ್ ಆಗುತ್ತೆ. ಈ ಕ್ಲೆನ್ಸ್ ಆಗಿರೋ ಬ್ಲಡ್ ಮತ್ತೆ ಬಾಡಿಗೆ ರಿಟರ್ನ್ ಆಗುತ್ತೆ ವಿತ್ ಹೆಲ್ಪ್ ಆಫ್ ದ ಸೇಮ್ ಪಿಸ್ಟ್ಯುಲಾ. ಇದೆಲ್ಲ ಕೂಡ ಇನ್ಸ್ಟ್ರೂಮೆಂಟ್ ಗೆ ಕನೆಕ್ಟೆಡ್ ಆಗಿರುವಂತದ್ದು. ಇಲ್ಲಿ ಆಕ್ಸಿಜನ್ ಸಪ್ಲೈ ಕೂಡ ಆಗ್ತಾ ಹೋಗುತ್ತೆ. ಸೊ ಲುಕ್ ಎಟ್ ಹಿಯರ್, ಕಂಪ್ರೆಸ್ಡ್ ಏರ್ ಟ್ಯಾಂಕ್ ಕೂಡ ಇರುತ್ತೆ. ಇಲ್ಲಿ ಈ ಡಯಾಲಿಸಿಸ್ ಫ್ಲೂಯಿಡ್ ಅನ್ನು ಕೂಡ ಕನೆಕ್ಟ್ ಮಾಡಿರ್ತಾರೆ. ಯಾವುದಕ್ಕೆ? ಡಯಾಲಿಸಿಸ್ ಚೇಂಬರ್ಗೆ. ಅದು ಒಳಗಡೆ ಮಷೀನ್ ಅಲ್ಲಿ ಏನಿರುತ್ತೆ ಅನ್ನೋದನ್ನ ಈ ಡಯಾಗ್ರಾಮ್ ಅಲ್ಲಿ ತೋರಿಸಿರುವಂತದ್ದು. ಅರ್ಥ ಆಗ್ತಿದ್ಯಾ? ನೋಡಿ,
ಇಲ್ಲಿ ಹ್ಯಾಂಡ್ ಅಲ್ಲಿರುವಂತ ಬ್ಲಡ್ ವೆಸಲ್ಸ್ ನ ಮಷೀನ್ಗೆ ಕನೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಡಯಲೈಸ್ ಆದ್ಮೇಲೆ ಹೆಪಾರಿನ್ ಅಂದ್ರೆ ಏನು, ಬ್ಲಡ್ ಕ್ಲಾಟ್ ಆಗಬಾರ್ದು ಅನ್ನೋ ಒಂದು ರೀಸನ್ ಇಂದ ಹೆಪಾರಿನ್ ಕಂಪೋನೆಂಟ್ ಜೊತೆಗೆ ಮಿಕ್ಸ್ ಮಾಡಿ ಫೈನಲ್ ಆಗಿ ಬಾಡಿಗೆ ಮತ್ತೆ ಅಗೇನ್ ಅದನ್ನ ಬ್ಲಡ್ ಅನ್ನ ರೀ ಬ್ಯಾಕ್ ಮಾಡ್ತಾರೆ. ಈ ಬ್ಲಡ್ ಅಲ್ಲಿರುವಂತ ಎಲ್ಲ ಅನ್ವಾಂಟೆಡ್ ಥಿಂಗ್ ಈ ಜಾರ್ ಅಲ್ಲಿ ಕಲೆಕ್ಟ್ ಆಗುತ್ತೆ, ಈ ಕಂಟೈನರ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಇದು ಯೂರಿಯಾ ಅಥವಾ ಯೂರಿನ್. ಅರ್ಥ ಆಗ್ತಿದ್ಯಾ? ಇಟ್ಸ್ ಹೈಲಿ ಪೇನ್ಫುಲ್. ಯಾರೆಲ್ಲ ಕಿಡ್ನಿ ಫೇಲ್ಯೂರ್ ಆಗಿದ್ದಾರೆ ಅವರಿಗೆ ಹೇಳ್ತಾರೆ, ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಏನು ಕಂಪ್ಲೀಟ್ ಆಗಿ ವಾಟರ್ನ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಅವರಿಗೆ ಇಂತಿಷ್ಟೇ ಗ್ರಾಮ್ ಅಲ್ಲಿ ಊಟ ಮಾಡೋದಕ್ಕೆ ಇರುತ್ತೆ, ಇಂತಿಷ್ಟೇ ML ಅಲ್ಲಿ ವಾಟರ್ನ ಕನ್ಸ್ಯೂಮ್ ಮಾಡೋದಕ್ಕೆ ಹೇಳ್ತಾರೆ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ಡಯಾಲಿಸಿಸ್ ಮಾಡೋ ನೆಸೆಸಿಟಿ ಇರೋದ್ರಿಂದ ಅವಾಗ ಏನಾಗುತ್ತೆ, ಬಾಡಿಯಲ್ಲಿ ಹೈ ಅಮೌಂಟ್ ಅಲ್ಲಿ ವಾಟರ್ ಅಕ್ಯುಮುಲೇಟ್ ಆಗುತ್ತೆ, ಕೆಮಿಕಲ್ ಕಂಪೋನೆಂಟ್ ಕೂಡ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕಿಡ್ನಿ ಫಂಕ್ಷನ್ ಮಾಡ್ತಾ ಇರಲ್ವಾ ಡೈಲಿ ಆಚೆ ಹಾಕೋದಕ್ಕೆ. ಸೊ ಅವರಿಗೆ ಇಂತಿಷ್ಟೇ ವಾಲ್ಯೂಮ್, ಇಂತಿಷ್ಟೇ ಗ್ರಾಮ್ ಅಲ್ಲಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಥರದ್ದೆಲ್ಲ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೋಬೇಕಾ ಅನ್ನೋದನ್ನ ಫಸ್ಟ್ ನೀವು ಡಿಸೈಡ್ ಮಾಡಿ. ಓಕೆ, ಎಸ್. Nitrogenous wastes are absent in the dialysing fluid. These substances are freely move out, thereby clearing the blood. ಈ ಬ್ಲಡ್ ಇಂದ ಆಚೆ ಹಾಕುವಂಥದ್ದು. The cleared blood is again pumped back to the body through a vein. ಹೇಳಿದಲ್ವಾ, vein, after adding the anti-heparin to it. ಅಂದ್ರೆ ಆ ಹೆಪಾರಿನ್ ಅನ್ನೋ ಕಂಪೋನೆಂಟ್ ಇದ್ದಾಗ ಏನಾಗುತ್ತೆ, ಕೋಆಗ್ಯುಲೇಟ್ ಆಗ್ತಾ ಹೋಗುತ್ತೆ, ಕ್ಲಾಟ್ ಆಗುತ್ತೆ. ಅದನ್ನ ಆಂಟಿ ಹೆಪಾರಿನ್ ಜೊತೆಗೆ ಮಿಕ್ಸ್ ಮಾಡಿ, ಆಂಟಿ ಕೋಆಗ್ಯುಲೆಂಟ್ ಜೊತೆಗೆ ಮಿಕ್ಸ್ ಮಾಡಿ ಫೈನಲಿ ಬಾಡಿಗೆ ಆಗಿ ಮೂವ್ ಮಾಡ್ತಾರೆ. ದಿಸ್ ಇಸ್ ಅ ಒನ್ ವೇ ಆಫ್ ಟು ಟ್ರೀಟ್ ಕಿಡ್ನಿ ಫೇಲಿಯರ್. ದ ಪರ್ಮನೆಂಟ್ ಸೊಲ್ಯೂಷನ್ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್. ಇದನ್ನೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ನಾವು ಆಗಲ್ಲ ಅಂತಂದಾಗ ಯು ಕ್ಯಾನ್ ಗೋ ಫಾರ್ the permanent solution, that is kidney transplantation. ಇಲ್ಲಿ ನೋಡಿ, ಇಲ್ಲಿ ಡಿಸೀಸ್ಡ್ ಕಿಡ್ನಿ ಇದ್ರೂ ಕೂಡ ಏನ್ ಮಾಡ್ಬೋದು, ಈ ಜಾಗ ಬಿಟ್ಟು ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಅದನ್ನ ಎಲ್ಲಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಯುರೆತ್ರ ಇರೋ ಜಾಗದಲ್ಲಿ ಕನೆಕ್ಟ್ ಮಾಡ್ತಾರೆ, ಬ್ಲಾಡರ್ಗೆ ಹತ್ರ ಇರೋ ಜಾಗದಲ್ಲಿ ಕನೆಕ್ಟ್ ಮಾಡ್ತಾರೆ. ದಟ್ ಈಸ್ ಅ ಟ್ರಾನ್ಸ್ಪ್ಲಾಂಟೆಡ್ ಕಿಡ್ನಿ ಫ್ರಮ್ ದ ಡೋನಾರ್ ಇಂದ ಇನ್ಸೈಸ್ ಮಾಡಿ ಒಂದು ಕಿಡ್ನಿನ ಇಲ್ಲಿಗೆ ಕನೆಕ್ಟ್ ಮಾಡುವಂಥದ್ದು. It is the ultimate method in the correction of acute renal failure. A functional kidney is taken from a donor in the active ಆಗಿ ಹೆಲ್ದಿ ಆಗಿರುವಂತ ಕಿಡ್ನಿನ ತಗೊಂಡು ಫೈನಲಿ ಇಟ್ ಕ್ಯಾನ್ ಬಿ ಟ್ರಾನ್ಸ್ಪ್ಲಾಂಟೆಡ್ ಇನ್ ದ ರೆಸಿಪಿಯಂಟ್ ಅಂದ್ರೆ ಯಾರ ಪೇಷಂಟ್ಗೆ ಅದನ್ನ ಗ್ರಾಫ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಈಸ್ ಬೆಟರ್ ಟು ರಿಸೀವ್ ಕಿಡ್ನಿ ಫ್ರಮ್ ಅ ಕ್ಲೋಸ್ ರಿಲೇಟಿವ್. ಯಾವಾಗ್ಲೂ ಕ್ಲೋಸ್ ರಿಲೇಟಿವ್ ಇಂದಾನೆ ಕಿಡ್ನಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಅದು ಇಮ್ಯೂನ್ ಸಿಸ್ಟಮ್ ಅನ್ನ ಪ್ರವೋಕ್ ಮಾಡೋದಿಲ್ಲ, ಅಥವಾ ಇದನ್ನ ಬೇರೆ ಬಾಡಿ ಅಥವಾ ಬೇರೆ ಕಂಪೋನೆಂಟ್ ಅಂತ ಹೇಳಿ ಅದು ರಿಜೆಕ್ಟ್ ಮಾಡಿ ಮತ್ತೆ ಕಾಂಪ್ಲಿಕೇಶನ್ಸ್ ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಬೇರೆಯವರಿಂದ ಇಸ್ಕೊಂಡಾಗ. ಹಾಗಾಗಿ ಹತ್ರದಲ್ಲಿರುವಂತ ರಿಲೇಷನ್ಸ್ ಇಂದನೇ ಏನ್ ಮಾಡ್ಬೇಕು, ನಾವು ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕಾಗುತ್ತೆ. ದಿಸ್ ಇಸ್ ಅ ವೆರಿ important information for you people. Yes, second disorder is renal calculi. ಕಿಡ್ನಿ ಸ್ಟೋನ್. ಈಗ ಯಾರು ಕೇಳಿದ್ರು ಸಿಗುತ್ತೆ ಸ್ಟೋನ್ಗಳು, ವೆರೈಟಿ ಸ್ಟೋನ್ಗಳು ಸಿಗುತ್ತೆ ಸೈಜಿಂದ. ಓಕೆ, ಎಸ್. ದಿ ಸ್ಟೋನ್ಸ್ ಆರ್ ಅ ಇನ್ಸಾಲ್ಯುಬಲ್ ಮಾಸ್ ಆಫ್ ಕ್ರಿಸ್ಟಲೈಸ್ಡ್ ಸಾಲ್ಟ್ಸ್. ದಿಸ್ ಈಸ್ ನೋನ್ ಆಸ್ oxalates are formed within the kidney. ಈ ಫ್ಲೋ ಅಲ್ಲಿ ಮೂವ್ ಆಗ್ಬೇಕಲ್ಲ, ಆಗ ಈ ಕಿಡ್ನಿಯಲ್ಲಿ ಸಾಲ್ಟ್ಸ್ಗಳು, ಆಕ್ಸಲೇಟ್ ಸಾಲ್ಟ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಹೋಗಿ ಫೈನಲಿ ಈ ತರ ಕ್ಯಾಲ್ಕ್ಯುಲೈ ಅಥವಾ ಹಾರ್ಡ್ ಮಾಸ್ ತರ ಆಗ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಸ್ಟೋನ್ಸ್ ಅಂತ ಹೇಳ್ತೀವಿ.
Okay, this is also the proper ಕ್ಲೆನ್ಸಿಂಗ್ ಆಗದೆ ಇದ್ದಾಗ ಪ್ರಾಬ್ಲಮ್ ಆಗುವಂಥ ಕಂಡೀಷನ್. ದೆನ್ ಗ್ಲಾಮೆರುಲಾ ನೆಫ್ರೈಟಿಸ್. ಇಟ್ ಈಸ್ ದ ಇನ್ಫ್ಲಮೇಷನ್ ಆಫ್ ಗ್ಲಾಮುರಲೈ. ಈ ಬೌಮನ್ಸ್ ಕ್ಯಾಪ್ಸೂಲ್ ಅಲ್ಲಿ ಈಗ ನೆಟ್ವರ್ಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ಇನ್ಫ್ಲಮ್ ಆಗುವಂಥದ್ದು, ಅಂದ್ರೇನು, ಊದ್ಕೊಳ್ಳುವಂಥದ್ದು. ಅದನ್ನ ನಾವೇನ್ ಹೇಳ್ತೀವಿ, ಗ್ಲಾಮೆರುಲೋ ನೆಫ್ರೈಟಿಸ್. ಕಂಪ್ಲೀಟ್ ಆಗಿ ಇದು ಹೆಲ್ದಿ ಕಿಡ್ನಿ, ಇಲ್ಲೇನಾಗುತ್ತೆ, ಕಂಪ್ಲೀಟ್ ಆಗಿ ಈ ಏರಿಯಾದಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ, ಊತ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಕಂಪ್ಲೀಟ್ ಆಗಿ ಪೇನ್ ಇರುತ್ತೆ. ಓಕೆ, ಎಸ್, ದಿಸ್ ಇಸ್ ಆಲ್ಸೋ ಅಕ್ಯುಮುಲೇಷನ್ ಆಫ್ ಹೈ ಟಾಕ್ಸಿಕ್ ಕಂಪೋನೆಂಟ್ ಇನ್ ದ ಬಾಡಿ. ವಾಟರ್ ಕಡಿಮೆ ಇದ್ದಾಗ ಈ ತರ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. Okay, yes, all this is about the disorders and then regulation of the kidney function and also the mechanism in the urine concentration. Okay, so all this about the chapter excretion and their products through the kidney. Okay, yes, if any doubts you can ask. ಏನಾದರೂ ಡೌಟ್ಸ್ ಇದೆಯಾ? If no doubts, okay, till then, thank you. Thank you so much for your attentive involvement. ಯಾಕಂದ್ರೆ ಈ ಚಾಪ್ಟರ್ ಅಗೇನ್ ಮತ್ತೆ ಇಂಪಾರ್ಟೆಂಟ್ ಇದೆ. ಓಕೆ, MCQಗೂ ಇಂಪಾರ್ಟೆಂಟ್ ಇದೆ, ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡುವಾಗಲೂ ಕೂಡ, ಬೋರ್ಡ್ ಎಕ್ಸಾಮ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಇದನ್ನ ಮೇಜರ್ ಆಗಿ ಕಿಡ್ನಿ ಸ್ಟ್ರಕ್ಚರ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. Okay, yes, thank you dear students.